ಪೂಜ್ಯರಾಗಿರುವಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಅಜ್ಜನ ಜಾತ್ರೆಯನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಜಾತ್ರೆ ಹೆಸರು ಏನು ಅಂದರೆ ಅಜ್ಜನ ಸಂಭ್ರಮ. ಅಜ್ಜನ ಜಾತ್ರೆಯನ್ನು ಅತ್ಯಂತ ಸಂಭ್ರಮದಿಂದ ಅವರು ಜರುಗಿಸುವ ಕಾರಣಕ್ಕಾಗಿ ಅಜ್ಜನ ಸಂಭ್ರಮ ಅಂಥೇಳಿ ಈ ಒಂದು ಜಾತ್ರೆಗೆ ಹೆಸರಿಟ್ಟು ಕರೆದಿದ್ದಾರೆ. ನಿಜವಾಗಿಯೂ ತಮ್ಮೆಲ್ಲರನ್ನ ಗಮನಿಸಿದಾಗ ತಾವೆಲ್ಲ ಅತ್ಯಂತ ಸಂಭ್ರಮದಲ್ಲಿದ್ದೀರಿ. ಅಜ್ಜನ ಆಶೀರ್ವಾದ ಪಡಿಬೇಕು, ಅವರ ಕೃಪಾಶೀರ್ವಾದದಿಂದ ನಾವೆಲ್ಲ ಸಮೃದ್ಧಿಯಿಂದ ಸಂತೃಪ್ತಿಯಿಂದ ಬಾಳಬೇಕು ಅನ್ನುವಂಥ ಒಂದು ಆಶಯವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ನಿಜವಾಗಿಯೂ ಪರಮ ಪೂಜ್ಯರಾಗಿರುವಂಥ ಮೃತ್ಯುಂಜಯ ಮಹಾಸ್ವಾಮಿಗಳವರು ಲೀಲಾಮೂರ್ತಿಗಳು. ಅವರ ಬಗ್ಗೆ ಸಾಕಷ್ಟು ತಾವೆಲ್ಲ ಕೇಳಿದಿರಿ. ಈ ಭಾಗದ ಜನರಿಗೆ ಮೃತ್ಯುಂಜಯ ಮಹಾಸ್ವಾಮಿಗಳವರಂದರೆ ಕಾಮಧೇನು ಕಲ್ಪವೃಕ್ಷ. ಕಾಮಧೇನು ಕಲ್ಪವೃಕ್ಷ ಅಂದ್ರೇನು? ಬೇಡಿದ್ದನ್ನು ಕೊಡುವಂಥದ್ದು. ಅಜ್ಜನಲ್ಲಿ ನೀವು ಬಹಳ ಭಕ್ತಿಯಿಂದ ಏನು ಪ್ರಾರ್ಥಿಸ್ಕೊಳ್ತೀರೋ ಅದನ್ನೆಲ್ಲವನ್ನು ಅಜ್ಜ ನಿಮಗೆ ದಯಪಾಲಿಸ್ತಾನೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಅಜ್ಜ ಏನು? ಕಾಮಧೇನು ಕಲ್ಪವೃಕ್ಷ. ಆ ಒಂದು ಹಿನ್ನೆಲೆಯಲ್ಲಿ ಅತ್ಯಂತ ಲೀಲಾಮೂರ್ತಿಗಳಾಗಿರುವಂಥ ಮೃತ್ಯುಂಜಯ ಅಪ್ಪಗಳವರ ಒಂದು ಸ್ಮರಣೆ, ಅದರ ಜೊತೆಗೆ ಈ ಜಾತ್ರೆ ಬಹಳ ಸಂಭ್ರಮದಿಂದ ಇಲ್ಲಿ ನಡೆದಿದೆ. ಅನೇಕ ಜನ ಪೂಜ್ಯ ಮಹಾಸ್ವಾಮಿಗಳವರು ಇಲ್ಲಿ ತಮ್ಮ ಧಾರ್ಮಿಕ ಉಪದೇಶವನ್ನು ನಿಮಗೆಲ್ಲ ಮಾಡಿದ್ದಾರೆ. ನೈತಿಕ ಮೌಲ್ಯಗಳನ್ನು ಕಲಿಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಿಜವಾಗಿಯೂ ಜಾತ್ರೆಗಳು ನಮ್ಮಲ್ಲಿ ಹೇಗಿರಬೇಕಂದ್ರೆ ಈ ರೀತಿಯಲ್ಲಿ ರಚನಾತ್ಮಕವಾಗಿರಬೇಕು, ವಿಧಾಯಕವಾಗಿರಬೇಕು. ಜಾತ್ರೆ ಅಂದ್ರೆ ಏನೇನೋ ತಿಂದು ನಿದ್ದೆಗೆಟ್ಟು ಆರೋಗ್ಯ ಕೆಡಿಸಿಕೊಳ್ಳೋದು ಜಾತ್ರೆ ಅಲ್ಲ. ಜಾತ್ರೆ ನೆಪದಲ್ಲಿ ಮಹಾತ್ಮರ ಸಂದೇಶಗಳನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಕೇಳೋದು ಬಹಳ ಮುಖ್ಯ. ಯಾಕಂದರೆ ಮಹಾತ್ಮರ ಸಂದೇಶಗಳು ಏನು ಮಾಡ್ತಾವೆ ಅಂದ್ರೆ ನಮ್ಮ ಬದುಕಿಗೆ ಬೆಳಕನ್ನು ಕೊಡುವಂಥ ಕೆಲಸ ಮಾಡ್ತಾವೆ. ನಾವು ಯಾವ ರೀತಿಯಲ್ಲಿ ನಡಿಬೇಕು, ಯಾವ ರೀತಿಯಲ್ಲಿ ನಡೆದಾಗ ನಮಗೆ ಸುಖ, ಶಾಂತಿ, ನೆಮ್ಮದಿ, ಸಮಾಧಾನ ಸಿಗ್ತದೆ ಅನ್ನೋದು ಮಹಾತ್ಮರ ಸಂದೇಶಗಳಲ್ಲಿರ್ತದೆ. ಆ ಕಾರಣಕ್ಕಾಗಿಯೇ ಪೂಜ್ಯರಾಗಿರುವಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲ ಮಹಾತ್ಮರನ್ನು ಇಲ್ಲಿ ಬರಮಾಡಿಕೊಂಡು ಅವರ ಮೂಲಕ ಶರಣರ ಸಂದೇಶವನ್ನು ಪ್ರಸಾರ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ವತಃ ತಾವು ಕೂಡ ಶರಣ ಸಂದೇಶವನ್ನು ಜನಮನಕ್ಕೆ ತಲುಪಿಸುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಪೂಜ್ಯರಾಗಿರುವಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರಿಗೆ ಅಜ್ಜನ ಜಾತ್ರೆ ಅನ್ನುವಂಥದ್ದು ಒಂದು ನೆಪ. ಮಹಾತ್ಮರ ಸಂದೇಶವನ್ನು ನಮ್ಮ ಜನರಿಗೆ ತಲುಪಿಸೋದೇ ಬಹಳ ಮುಖ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಮಹಾತ್ಮರ ಸಂದೇಶವನ್ನು ತಮಗೆಲ್ಲ ತಿಳಿಸ್ತಾ ಇದ್ದಾರೆ. ನಿಜವಾಗಿಯೂ ಭಕ್ತಿ ಭಾವ ಅನ್ನುವಂಥದ್ದು ಬಹಳ ಮಹತ್ವದ್ದು. ಭಕ್ತಿಯಲ್ಲಿ ಅದ್ಭುತವಾಗಿರುವಂಥ ಶಕ್ತಿ ಇರ್ತದಂತ ಹೇಳ್ತಾರೆ. ಅನೇಕ ಜನ ಪೂಜ್ಯರು ಇಲ್ಲಿ ತಮ್ಮ ಆಶೀರ್ವಚನದಲ್ಲಿ ಹೇಳಿದರು. ನಮ್ಮ ಪೂಜ್ಯರಾಗಿರುವಂಥ ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮಿಗಳವರು ಸತ್ಯವೆಂಬ ಕೂರಲಗನ ಹಿಡಿದು ಸದ್ಭಕ್ತರು ಗೆದ್ದರು ಕಾನ ಕೂಡಲ ಸಂಗಮ ದೇವ ಅಂತ ಹೇಳಿದರು. ಅದು ಸತ್ಯವೆಂಬ ಕೂರಲಗು ಅದು ಯಾವಾಗಲೂ ಸದ್ಭಕ್ತರ ಹತ್ತಿರ ಇರುವಂಥದ್ದು. ಆ ಸದ್ಭಕ್ತರಲ್ಲಿರುವಂಥದ್ದು ಭಕ್ತಿ. ಆ ಭಕ್ತಿ ಅನ್ನುವಂಥ ಒಂದು ಶಕ್ತಿ ಏನಿದೆಯಲ್ಲ ಅದು ಎಲ್ಲವನ್ನ ಮಾಡಿಸುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರ್ತದೆ. ಭಗವಂತ ಕೂಡ ಆ ಭಕ್ತಿಗೆ ಹೆದರ್ತಾನೆ. ನಮ್ಮ ಬಸವಣ್ಣನವರು ಅನೇಕ ವಚನಗಳಲ್ಲಿ ಏನು ಹೇಳ್ತಾರೆ ಅಂದ್ರೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತ. ಯಾವ ಭಕ್ತರ ಹತ್ರ ಭಕ್ತಿ ಇರ್ತದಲ್ಲ ಅವರ ಭಕ್ತಿಯನ್ನು ನೋಡಿದ್ರೆ ಪರಮಾತ್ಮ ಗಡ 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 ನಡುಕ್ತಾನಂತ. ಯಾಕಂದರೆ ಭಕ್ತಿಯಲ್ಲಿ ಅಂಥ ಒಂದು ಅದ್ಭುತವಾಗಿರುವಂಥ ಶಕ್ತಿ ಇದೆ ಅನ್ನೋದನ್ನು ಬಸವಾದಿ ಶಿವಶರಣರು ತಮ್ಮ ಬದುಕಿನಿಂದ ನಮಗೆಲ್ಲ ತೋರಿಸಿಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಭಗವಂತನಲ್ಲಿ ಭಕ್ತಿಯನ್ನಿಡುವಂಥ ಒಂದು ಕಾರ್ಯವನ್ನು ಮಾಡಬೇಕು. ಭಗವಂತ ಭಕ್ತಿಯನ್ನು ಪ್ರೀತಿಸ್ತಾನೆ, ಭಕ್ತಿಗೆ ಒಲಿತಾನೆ, ಭಕ್ತಿಗೆ ಹೆದರ್ತಾನೆ. ಮಮ ಭಕ್ತ ಮಮಾಧಿಕ ಅಂತ ಒಂದು ಕಡೆ ಹೇಳ್ತಾನೆ. ನನ್ನ ಭಕ್ತರೇ ನನಗಿಂತಲೂ ಶ್ರೇಷ್ಠ ಅನ್ನುವಂಥ ಒಂದು ಮಾತನ್ನು ಭಗವಂತ ಹೇಳಬೇಕಾದ್ರೆ ಆ ಭಕ್ತರಲ್ಲಿರುವಂಥ ಭಕ್ತಿ ಭಾಳ ಮುಖ್ಯವಾಗಿರುವಂಥದ್ದನ್ನು ನಾವು ಗಮನಿಸಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಭಗವಂತನಲ್ಲಿ ಭಕ್ತಿ ನಾವೆಲ್ಲ ಇಡಬೇಕು. ಇದರ ಅರ್ಥ ಮುಂಜಾನೆಯಿಂದ ಸಾಯಂಕಾಲದವರೆಗೆ ಬರೀ ಪೂಜಾ ಮಾಡ್ತಾ ಕೂತ್ಕೊಳ್ಳೋದಲ್ಲ.
ಸತ್ಯಶುದ್ಧವಾಗಿರುವಂಥ ನಡೆ ನುಡಿಗಳನ್ನು ರೂಢಿಸ್ಕೊಳ್ಳುವಂಥದ್ದು ಅದು ಭಾಳ ಮುಖ್ಯ. ನಮ್ಮ ನಡೆ ನುಡಿಗಳು ಪರಿಶುದ್ಧವಾಗಿದ್ದರೆ ಭಗವಂತ ಒಲಿತಾನೆ. ನಮ್ಮ ಮಾತಾಡೋದೊಂದಿತ್ತು, ನಾವು ನಡ್ಕೊಳ್ಳೋದೊಂದಿತ್ತು ಅಂದರೆ ಭಗವಂತ ಮೆಚ್ಚೋದಿಲ್ಲ ನಮಗೆ. ನಡೆಯಂತೆ ನುಡಿ ಇರಬೇಕು, ನುಡಿಯಂತೆ ನಡೆ ಇರಬೇಕು. ಭಾಳ ಚಂದ ಮಾತಾಡ್ತಿದ್ದೀವಿ, ಅದರಂತೆ ಆಚರಣೆ ನಮ್ಮಲ್ಲಿ ಇರಲಿಲ್ಲ ಅಂದರೆ ಭಗವಂತ ಒಲಿಯೋದಿಲ್ಲ. ಎಂತೂ ಮೆಚ್ಚುವನಯ್ಯ, ನುಡಿಯಂತೆ ನಡೆ ಇರದಿದ್ದರೆ ಎಂತೂ ಮೆಚ್ಚುವನಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತಾರ. ನಮ್ಮ ನುಡಿ ಮತ್ತು ನಡೆ ಎರಡೂ ಪರಿಶುದ್ಧವಾಗಿದ್ದರೆ ನಮ್ಮ ಜೀವನ ಅದು ಸಮೃದ್ಧವಾಗಿರ್ತದೆ, ಸಂತೃಪ್ತಿಯಿಂದ ಕೂಡಿರ್ತದೆ, ಜೀವನದಲ್ಲಿ ಶಾಂತಿ ಸಮಾಧಾನ ನೆಲೆಗೊಳ್ತದೆ ಅನ್ನುವಂಥ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಶರಣರು ಹೇಳ್ತಾರೆ. ಇಂಥ ಒಂದು ಕಾರ್ಯಕ್ರಮಗಳ ಮೂಲಕ ಜನರ ನಡೆ ನುಡಿಗಳನ್ನು ಪರಿಶುದ್ಧಗೊಳಿಸುವಂಥ, ನಡೆ ನುಡಿಗಳನ್ನು ತಿದ್ದುವಂಥ ಒಂದು ಕೆಲಸವನ್ನು ಪೂಜ್ಯರಾಗಿರುವಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ನಿರಂತರವಾಗಿ ಮಾಡ್ತಾರೆ. ಕೇವಲ ಈ ಗ್ರಾಮದಲ್ಲಿ ಅಷ್ಟೇ ಅಲ್ಲ, ಅನೇಕ ಗ್ರಾಮಗಳಲ್ಲಿ ಪ್ರವಚನಗಳನ್ನು ಮಾಡೋದ್ರ ಮೂಲಕ ಜನರ ಬದುಕನ್ನು ಹಸನುಗೊಳಿಸುವಂಥ ಒಂದು ಕೆಲಸವನ್ನು ಅವರು ಬಹಳ ಸ್ಪಷ್ಟವಾಗಿ ಮಾಡ್ತಾರೆ. ಮನುಷ್ಯನಿಗೆ ಶಾಂತಿ ಸಮಾಧಾನ ಸಿಗಬೇಕು ಅಂದರೆ ಮನಸ್ಸು ಸ್ವಚ್ಛ ಆಗಿರಬೇಕು. ಅವರು ಏನು ಮಾಡ್ತಾರಂದ್ರೆ ಮನಸ್ಸನ್ನು ಪರಿಶುದ್ಧಗೊಳಿಸುವಂಥ ಕೆಲಸ ಮಾಡ್ತಾರೆ. ಯಾವುದರ ಮುಖಾಂತರ ಪರಿಶುದ್ಧಗೊಳಿಸ್ತಾರೆ ಅಂದರೆ ಅನುಭವದ ಮೂಲಕ, ಶರಣರ ಸಂದೇಶದ ಮೂಲಕ ಜನರ ಮನಸ್ಸನ್ನು ಪರಿಶುದ್ಧಗೊಳಿಸುವಂಥ ಕೆಲಸ ಮಾಡ್ತಾರೆ. ನಮ್ಮ ಮನಸ್ಸು ಸ್ವಚ್ಛ ಇತ್ತಂದ್ರೆ ನಮಗೆ ಶಾಂತಿ ಇರ್ತದೆ. ನಮ್ಮ ಮನಸ್ಸಿನಲ್ಲಿ ಹೊಲಸು ಇತ್ತಂದರೆ ನಮಗೆ ಶಾಂತಿ ಸಮಾಧಾನ ಇರೋದಿಲ್ಲ. ಆ ಕಾರಣಕ್ಕಾಗಿ ಪೂಜ್ಯರಾಗಿರುವಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಅನೇಕ ಗ್ರಾಮಗಳಲ್ಲಿ ಪ್ರವಚನಗಳನ್ನು ಮಾಡೋದ್ರ ಮೂಲಕ ಅಲ್ಲಿರುವಂಥ ಜನರ ಮನಸ್ಸನ್ನು ಪರಿಶುದ್ಧಗೊಳಿಸುವಂಥ, ಶುಚಿಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಾನ್ಯ ಸಚಿವರಾಗಿರುವಂಥ HK ಪಾಟೀಲರು ಉಲ್ಲೇಖ ಮಾಡಿದರು. ನಮ್ಮ ಗದಗಿನ ಹತ್ತಿರ ಹರ್ತೆ ಅನ್ನುವಂಥ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ಪೂಜ್ಯರಾಗಿರುವಂಥ ಅಭಿನವ ಮೃತ್ಯುಂಜಯ ಸ್ವಾಮಿಗಳವರು ಇತ್ತೀಚೆಗೆ ಪ್ರವಚನ ಮಾಡಿದರು. ಅತ್ಯಂತ ಚಿಕ್ಕದಾಗಿರುವಂಥ ಗ್ರಾಮದಲ್ಲಿ 10,000 ಜನ ಕೂತ್ಕೊಂಡು ಅವರ ಪ್ರವಚನ ಕೇಳ್ತಾರೆ ಅಂದರೆ ಅಲ್ಲಿರುವಂಥ ಜನರ ಭಕ್ತಿ, ಇವರ ಶಕ್ತಿ ಎಂಥದ್ದು ಅನ್ನೋದು ನಾವು ಭಾಳ ಸ್ಪಷ್ಟವಾಗಿ ಗಮನಿಸಬೇಕು. ಇವರ ಪ್ರವಚನ ಏನಿದೆಯಲ್ಲ ಅದು ಜನರಿಗೆ ಬಹಳ ಹಿಡಿಸ್ತದೆ. ಯಾಕಂದರೆ ಜನರಾಡುವಂಥ ಭಾಷೆಯಲ್ಲಿ ಜನರ ಜೊತೆಗೆ ಹೊಂದಿಕೊಂಡು ಜನರ ಒಂದು ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ಮಾತನಾಡುವಂಥ ಒಂದು ಶೈಲಿ ಏನಿದೆಯಲ್ಲ ಅದು ಜನರಿಗೆ ಅತ್ಯಂತ ಪ್ರಿಯವಾಗಿರ್ತದೆ. ಹಾಗಾಗಿ ಅನೇಕ ಜನ ಅವರ ಆ ಒಂದು ಪ್ರವಚನವನ್ನು ಕೇಳೋದಕ್ಕೆ ಬರ್ತಾರೆ. ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಈ ಒಂದು ಹಿನ್ನೆಲೆಯಲ್ಲಿ ಅವರು ನಿರಂತರವಾಗಿ ಜನರ ಮನಸ್ಸನ್ನು ಶುಚಿಗೊಳಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಜನರ ಮನಸ್ಸು ಸ್ವಚ್ಛ ಇತ್ತು ಅಂದರೆ ಆ ಮನಸ್ಸಿನಲ್ಲೇ ಯಾರಿರ್ತಾರೆ? ಭಗವಂತ ಇರ್ತಾನೆ. ಭಗವಂತನ ಹುಡುಕೊಂಡು ಎಲ್ಲ ಕಡೆ ಹೋಗ್ತೀವಿ. ಭಾಳಷ್ಟು ಜನ ಕಾಶಿಗೆ ಹೋಗ್ತಾರೆ, ಕೇದಾರಕ್ಕೆ ಹೋಗ್ತಾರೆ, ಶ್ರೀಶೈಲಕ್ಕೆ ಹೋಗ್ತಾರೆ, ರಾಮೇಶ್ವರಕ್ಕೆ ಹೋಗ್ತಾರೆ, ಇನ್ನೂ ಎಲ್ಲೆಲ್ಲೂ ಹೋಗ್ತಾರೆ. ಹೋದವ್ರು ಯಾರು ದೇವರನ್ನು ನೋಡಿ ಬಂದಿಲ್ಲ, ದೇವ್ರ ಜೊತೆಗೆ ಮಾತಾಡಿ ಬಂದಿಲ್ಲ. ಯಾಕಂದ್ರೆ ಬರೀ ಹುಡುಕೋದ ನಮಗೆ ಕೆಲಸ ಆಗ್ಯದ. ನಮ್ಮ ಹುಕ್ಕೇರಿ ಮಠದ ಸದಾಶಿವ ಸ್ವಾಮಿಗಳವ್ರು ಹೇಳಿದರು, ನೀವು ಅಲ್ಲಿ ಇಲ್ಲಿ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಕಂಡುದ ಹಿಡಿಯಲು ಅಲ್ಲದೆ ಕಾಣುವುದದ ಹಿಡಿದೆಯನೆಂದಡೆ ಸಿಕ್ಕದೆಂಬ ಬಳಲಿಕೆ ನೋಡ, ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುವುದ ಕಾಣಬಹುದು ಗುಹೇಶ್ವರ ಅಂತ ಹೇಳಿದರು. ನೀವು ಅಲ್ಲೇ ಇಲ್ಲೇ ಹೋಗುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ಬಂದು ಗುರುವಿನ ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಗುರುವಿನ ಆಶೀರ್ವಾದ ಪಡ್ಕೊಂಡ್ರೆ ಕಾಣದೇ ಇರುವಂಥ ದೇವರನ್ನು ನಿಮ್ಮ ಅನುಭವಕ್ಕೆ ತಂದು ಕೊಡುವಂಥ ಶಕ್ತಿ ಅದು ಗುರುವಿಗಿರ್ತದೆ. ಆ ಗುರು ಆ ಕೆಲಸವನ್ನು ಮಾಡ್ತಾನೆ. ನಾವು ಹುಡುಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ದೇವರು ಏನು ಹೇಳ್ತಾನೆ, ಒಮ್ಮೆ ಪಾರ್ವತಿಗೆ ಹೇಳ್ತಾನೆ. ಬಹುಶಃ ಪಾರ್ವತಿ ಕೇಳಿರ್ಬೋದು ಪರಮಾತ್ಮನ, ಏನು ಇಷ್ಟೆಲ್ಲ ಜನ ಇಡೀ ದೇಶದೊಳಗೆ ಅಲ್ಲೇ ಇಲ್ಲಿ ಎಲ್ಲ ನಿನ್ನ ಹುಡುಕೊಂಡು ಅಡ್ಡಾಡ್ತಾರೆ, ಯಾರಿಗೂ ನೀನು ಸಿಕ್ಕಿಲ್ಲ, ನಿನ್ನ ಕಾಯಂ ಅಡ್ರೆಸ್ ಎಲ್ಲೈತಿ ಹೇಳು ಅಂಥೇಳಿ ಪಾರ್ವತಿ ಕೇಳಿರಬೇಕು. ಅವಾಗ ಪರಮಾತ್ಮ ಹೇಳ್ತಾನೆ, ನಾಹಂ ವಸಾಮಿ ಕೈಲಾಸೆ ನಮೇರೋ ನಚಮಂದರೆ ಮದ್ಭಕ್ತ ಎತ್ರ ತಿಷ್ಟಂತಿ ತತ್ರ ತಿಷ್ಟಾಮಿ ಪಾರ್ವತಿ. ಎಷ್ಟು ಅದ್ಭುತ ನೋಡು ಪಾರ್ವತಿ, ನಾನು ಯಾವ ಕೈಲಾಸ ಪರ್ವತದಲ್ಲಿಯೂ ಇಲ್ಲ, ಮಂದಾರ ಪರ್ವತದಲ್ಲಿ ಇಲ್ಲ,
ಮೇರುಗಿರಿಯಲ್ಲಿಲ್ಲ, ಕಾಶಿಯೊಳಗಿಲ್ಲ, ಕೇದಾರದೊಳಗಿಲ್ಲ, ಬದರಿಯೊಳಗಿಲ್ಲ, ರಾಮೇಶ್ವರದೊಳಗಿಲ್ಲ, ಎಲ್ಲಿ ಇಲ್ಲ ಅಂತ ಹೇಳಿದ ಕೂಡಲೇ ಪಾರ್ವತಿ ಅಂತಾಳೆ, ಹಾಗಾದ್ರೆ ಎಲ್ಲರೂ ಇರ್ತೀನಿ ನೀನು. ಮದ್ಭಕ್ತ ಯತ್ರ ತಿಷ್ಠಂತಿ ತತ್ರ ತಿಷ್ಠಾಮಿ ಪಾರ್ವತಿ, ನನ್ನ ಭಕ್ತರು ಎಲ್ಲಿರ್ತಾರಲ್ಲ ಅಲ್ಲೇ ನಾನು ಇರ್ತೀನಿ ಅಂತ ಹೇಳ್ತಾರೆ. ಮತ್ತು ನೀವು ಭಕ್ತರಾಗಿ ಇಲ್ಲೇ ಇದ್ದರೆ ಪರಮಾತ್ಮನು ಇಲ್ಲೇ ಇರ್ತಾನೆ, ಅಲ್ಲಿ ಇಲ್ಲಿ ಹುಡುಕೊಂಡು ಹೋಗುವಂಥ ಅವಶ್ಯಕತೆ ಏನೂ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮನಸ್ಸನ್ನು ನಾವು ಸ್ವಚ್ಛಗೊಳಿಸಿಕೊಂಡು ನಿಜವಾದ ಭಕ್ತರಾದ್ರೆ ಪರಮಾತ್ಮ ಎಲ್ಲಿರ್ತಾನೆ? ನಮ್ಮ ಮನಸ್ಸಿನಲ್ಲೇ ಇರ್ತಾನೆ. ಬಸವಣ್ಣವರು ಒಂದು ವಚನ ಹೇಳ್ತಾರೆ, ಅದನ್ನು ಹೇಳಿ ನಾನು ಮುಗಿಸ್ತೀನಿ. ಮನೆಯೊಳಗೆ ಮನೆಯ ಒಡೆಯ ಇದ್ದಾನೋ ಇಲ್ಲವೋ ಪ್ರಶ್ನೆ ಮಾಡ್ತಾರವರು. ಮನೆಯೊಳಗೆ ಮನೆಯ ಒಡೆಯ ಇದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯ ಒಡೆಯ ಇದ್ದಾನೋ ಇಲ್ಲವೋ. ಭಾಳ ಅದ್ಭುತವಾಗಿ ಪ್ರಶ್ನೆ ಮಾಡ್ತಾರೆ. ನೀವು ಯಾರ್ದೋ ಒಂದು ಮನೆಗೆ ಹೋಗ್ತೀರಿ, ಆ ಮನೆ ಕೀಲಿ ಹಾಕಿತ್ತು, ಮನೆಯೊಳಗೆಲ್ಲ ಧೂಳು ತುಂಬಿತ್ತು, ಜಾಡ್ಬುಡ್ ಕಟ್ಟಿತ್ತು, ಎಲ್ಲ ಸಾಮಾನುಗಳೆಲ್ಲ ಅಸ್ತವ್ಯಸ್ತ ಆಗಿ ಬಿದ್ದಿದ್ದು, ಮನೆ ಮುಂದೆ ಕಸ ಬಿದ್ದಿತ್ತು ಅಂದ್ರೆ ನೀವು ಭಾಳ ಸ್ಪಷ್ಟವಾಗಿ ಹೇಳ್ತೀರಿ, ಏನು ಈ ಮನೆಯೊಳಗೆ ಯಾರೂ ಇಲ್ಲ. ಯಾಕಂದ್ರೆ ಯಾರಾದರೂ ಇದ್ರೆ ಮನೆ ಸ್ವಚ್ಛ ಇಟ್ಕೊಳ್ತಿದ್ರು. ಮನೆ ಮುಂದೆ ಹೊಲಸು ಬಿದ್ದದ, ಮನೆಯೊಳಗೆ ಧೂಳು ತುಂಬಿದಂದ್ರೆ ಈ ಮನೆಯೊಳಗೆ ಯಾರೂ ಇಲ್ಲ ಅಂತ ನೀವು ಭಾಳ ಸ್ಪಷ್ಟವಾಗಿ ಹೇಳ್ತೀರಿ. ಅದೇ ರೀತಿ ಬಸವಣ್ಣವ್ರು ಹೇಳ್ತಾರೆ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಳಗೆ ಮನೆಯ ಒಡೆಯ ಇಲ್ಲ ಅನ್ನುವಂಥ ಮಾತು. ನಮ್ಮ ಮನಸ್ಸಿನೊಳಗೆ ಆಸೆ ಆಮಿಷಗಳು ತುಂಬಿಕೊಂಡಿದ್ರೆ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ತುಂಬಿಕೊಂಡಿದ್ರೆ ಅದು ಹೊಲಸು. ಮನಸ್ಸಿನಲ್ಲಿರುವಂಥ ಹೊಲಸು ಯಾವುದು? ಆಸೆ ಆಮಿಷ, ಕಾಮ ಕ್ರೋಧ ಲೋಭ ಮೋಹ ದ್ವೇಷ ಮತ್ಸರ, ಇವೆಲ್ಲವೂ ಮನಸ್ಸಿನಲ್ಲಿರುವಂಥ ಹೊಲಸು. ಇಷ್ಟು ಹೊಲಸಿದ್ದಾಗ ಆ ಮನಸ್ಸಿನೊಳಗೆ ದೇವ್ರು ಹೆಂಗಿರಕ್ಕೆ ಸಾಧ್ಯದ? ಯಾವಾಗ ನಾವು ಆಸೆ ಆಮಿಷಗಳನ್ನು ಹೊರಗೆ ಹಾಕ್ತೀವಿ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳನ್ನು ಹೊರಗೆ ಹಾಕ್ತೀವಿ, ಆವಾಗ ಮನಸ್ಸು ಸ್ವಚ್ಛ ಆಗ್ತದೆ. ಆ ಸ್ವಚ್ಛವಾಗಿರುವಂಥ ಮನಸ್ಸಿನಲ್ಲಿ ದೇವರಿರ್ತಾನೆ. ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯ ಒಳಗೆ ಮನೆಯ ಒಡೆಯ ಇಲ್ಲ ಕೂಡಲ ಸಂಗಮ ದೇವ. ಎಷ್ಟು ಅದ್ಭುತ ಹೇಳ್ತಾರೆ. ಇಷ್ಟೆಲ್ಲ ಮನಸ್ಸಿನೊಳಗೆ ಹೊಲಸಿತ್ತಂದ್ರೆ ಆ ಮನಸ್ಸಿನೊಳಗೆ ದೇವರಿರಂಗಿಲ್ಲ. ಆ ಮನಸ್ಸನ್ನು ಸ್ವಚ್ಛ ನಾವು ಮಾಡ್ಕೊಂಡ್ಬಿಟ್ರೆ, ಅದರಲ್ಲಿರುವಂಥ ಆಸೆ ಆಮಿಷಗಳನ್ನೆಲ್ಲ ನಾವು ಹೊರಗೆ ಸರಿಸಿದ್ರೆ ಮನಸ್ಸು ಸ್ವಚ್ಛ ಆಗ್ತದೆ. ಸ್ವಚ್ಛವಾಗಿರುವಂಥ ಮನಸ್ಸಿನಲ್ಲಿ ದೇವರು ಯಾವತ್ತೂ ನೆಲೆಗೊಳ್ತಾನೆ ಅನ್ನುವಂಥ ಒಂದು ಮಾತನ್ನು ಯಾವ ಕಾಲಕ್ಕೂ ಮರೆಯಬಾರದು. ಈ ಒಂದು ಹಿನ್ನೆಲೆಯಲ್ಲಿ ಪೂಜ್ಯರಾಗಿರುವಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಪ್ರತಿಯೊಬ್ಬರ ಮನಸ್ಸನ್ನು ತಿಳಿಗೊಳಿಸುವಂಥ ಕೆಲಸ ಮಾಡ್ತಾರೆ. ಪ್ರತಿಯೊಬ್ಬರ ಮನಸ್ಸನ್ನು ಸ್ವಚ್ಛಗೊಳಿಸುವಂಥ ಕೆಲಸ ಮಾಡ್ತಾರೆ. ಅವರ ಆ ಒಂದು ಧಾರ್ಮಿಕ ಬೋಧೆ ಅಂದರೆ ಅದು ಆಸೆ ಆಮಿಷಗಳನ್ನು ತೊಡೆದು ಹಾಕುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮನಸ್ಸನ್ನು ನಾವು ಸ್ವಚ್ಛ ಮಾಡ್ಕೋಬೇಕಾಗಿದ್ದರೆ ಇಂಥ ಕಾರ್ಯಕ್ರಮಗಳು ಬಹಳ ಅತ್ಯವಶ್ಯವಾಗಿ ಬೇಕು. ನಮ್ಮ ಹಿಂದಿನ ಪೂಜ್ಯರಾಗಿರುವಂಥ ಮೃತ್ಯುಂಜಯ ಮಹಾಸ್ವಾಮಿಗಳವರು ಈ ಒಂದು ಗ್ರಾಮವನ್ನು ತಮ್ಮ ಪಾದ ಸ್ಪರ್ಶದಿಂದ ಪುಣ್ಯಕ್ಷೇತ್ರವನ್ನಾಗಿ ಪರಿವರ್ತನೆ ಮಾಡ್ಯಾರವ್ರು. ಇವತ್ತು ನೀವು ಇದೊಂದು ಪುಣ್ಯಕ್ಷೇತ್ರ ಅಂತ ನೀವೆಲ್ಲ ಇಲ್ಲಿ ಬಂದಿರಿ. ಯಾಕಂದ್ರೆ ಅವರ ಪಾದ ಸ್ಪರ್ಶದಿಂದ ಈ ಭೂಮಿ ಒಂದು ಪವಿತ್ರವಾಗಿರುವಂಥ ಭೂಮಿಯಾಗಿದೆ, ಪುಣ್ಯಭೂಮಿ ಆಗಿದೆ. ಅಂಥ ಮಹಾತ್ಮರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಅವರು ಸಾಮಾನ್ಯ ಜನ ಅಲ್ಲ, ಅವರು ಈ ಲೋಕವನ್ನು ಉದ್ಧಾರ ಮಾಡೋದಕ್ಕಾಗೇ ಬಂದಿರುವಂಥವರು. ಲೋಕದಂತೆ ಬಾರರು, ಲೋಕದಂತೆ ಇರರು, ಲೋಕದಂತೆ ಹೋಹರು ನೋಡಯ್ಯ, ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಪ್ಪರು, ಮುಕ್ತಿಯಂತೆ ಪೋಪರು ನೋಡಯ್ಯ ಅಂಥೇಳಿ ಬಸವಣ್ಣವರು ಹೇಳ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಪುಣ್ಯದ ಪುಂಜವಾಗಿ ಮನಕವಾಡಕ್ಕೆ ಬಂದಿರುವಂಥವರು ಮೃತ್ಯುಂಜಯ ಮಹಾಸ್ವಾಮಿಗಳವರು. ನೆನಪಿನಾಗ ಇಟ್ಕೊಳ್ರಿ. ಅವರು ಇಲ್ಲಿದ್ದುಕೊಂಡು ಜ್ಞಾನವನ್ನು ಬೋಧನೆ ಮಾಡಿದರು. ಎಲ್ಲರಿಗೂ ಜ್ಞಾನದ ಜ್ಯೋತಿಯನ್ನು ಬೆಳಗಿಸುವಂಥ ಕೆಲಸ ಮಾಡಿದರು. ಅಜ್ಞಾನದ ಕತ್ತಲೆಯನ್ನು ನಿವಾರಣೆ ಮಾಡುವಂಥ ಕೆಲಸ ಮಾಡಿದರು. ಆಮೇಲೆ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿ ಲಿಂಗೈಕ್ಯರಾದರು. ಅಂಥ ಒಂದು ಪುಣ್ಯ ಪುರುಷರನ್ನು ನೆನಪಿಸ್ಕೊಳ್ಬೇಕು. ಇಂಥವರು ಭಾಳ ಜನ ಸಿಗೋದಿಲ್ಲ. ಸಾವಿರಕ್ಕೊಬ್ಬ ಸತ್ಯ, ಲಕ್ಷಕ್ಕೊಬ್ಬ ಭಕ್ತ,
ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ. ಮೃತ್ಯುಂಜಯ ಮಹಾಸ್ವಾಮಿಗಳಂಥವ್ರು ಕೋಟಿಗೊಬ್ಬರು ಅನ್ನೋದನ್ನು ನಾವೆಲ್ಲ ಭಾಳ ಸ್ಪಷ್ಟವಾಗಿ ಗಮನಿಸಬೇಕು. ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥ ಆ ಪೂಜ್ಯರ ಸ್ಮರಣೆಯನ್ನು, ಅವರ ಒಂದು ಜಾತ್ರೆಯನ್ನು ಇಷ್ಟೊಂದು ಸಂಭ್ರಮದಿಂದ ತಾವೆಲ್ಲ ಆಚರಣೆ ಮಾಡ್ತಾ ಇದ್ದೀರಿ. ನಮ್ಮ ಪೂಜ್ಯರಾಗಿರುವಂಥ ಅಭಿನವ ಮೃತ್ಯುಂಜಯ ಸ್ವಾಮಿಗಳವರು ಅಪಾರವಾಗಿರುವಂಥ ಒಂದು ಜ್ಞಾನವನ್ನು ಹೊಂದಿದಂಥವರು. ಎಷ್ಟು ಜ್ಞಾನವನ್ನು ಹೊಂದಾರಲ್ಲ ಅಷ್ಟೇ ವಿನಯ ಸಂಪನ್ನರು. ಅದಕ್ಕೆ ನಮ್ಮ ಸ್ವಾಮಿಗಳಲ್ಲಿ ಯಾರಾದರೂ ವಿದ್ಯಾವಿನಯ ಸಂಪನ್ನರದಾರ ಅಂದರೆ ಅವರು ಅಭಿನವ ಮೃತ್ಯುಂಜಯ ಸ್ವಾಮಿಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ಗಮನಿಸಬೇಕು. ಇಷ್ಟೆಲ್ಲ ಜ್ಞಾನವನ್ನು ಹೊಂದಿದ್ರು ಕೂಡ ನಾನು ಸಣ್ಣವ ಅನ್ನುವಂಥ ಒಂದು ಭಾವದಿಂದ ಅವರು ವರ್ತಿಸೋದನ್ನು ನೋಡಿದರೆ ನಿಜವಾಗಿಯೂ ಅವರ ವಿದ್ಯೆಗೆ ಭೂಷಣಪ್ರಾಯವಾಗಿರುವಂಥದ್ದು ಯಾವುದು ಅಂದರೆ ಅವರಲ್ಲಿರುವಂಥ ವಿನಯ. ಆ ವಿನಯ ಏನು ಮಾಡ್ತದೆ ಅಂದರೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತದೆ. ಎಷ್ಟು ಕೆಲಸ! ಇಂಥದ್ದೊಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಅದ್ಭುತವಾಗಿರುವಂಥ ಶಿಕ್ಷಣ ಸಂಸ್ಥೆಯನ್ನು ಅವರು ನಿರ್ಮಾಣ ಮಾಡ್ಯಾರ. ಇದನ್ನು ನೋಡಿದ್ರೆ ಆ ಕಟ್ಟಡ ಎಷ್ಟು ಸುಂದರ ಇದೆ. ನಮ್ಮ ಭಾರತದ ದಿಲ್ಲಿಯಲ್ಲಿರುವಂಥ ಮಿನಿ ಪಾರ್ಲಿಮೆಂಟ್ ಕಂಡಂಗೆ ಕಾಣ್ತದೆ. ಮಿನಿ ಪಾರ್ಲಿಮೆಂಟ್ ಅಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು, ಜ್ಞಾನ ದೇಗುಲವನ್ನು ನಿರ್ಮಾಣ ಮಾಡಿದಂಥವರು ಬಹುಶಃ ಮುಂಬರುವಂಥ ದಿನಗಳಲ್ಲಿ ಅವರು ಏನು ಇಲ್ಲಿ ಮಾಡ್ತಾರಂದ್ರೆ ಅವರು ತಮ್ಮ ಕ್ರಿಯಾಶೀಲತೆಯಿಂದ ಇದನ್ನೊಂದು ಆಧುನಿಕ ನಲಂದ ವಿಶ್ವವಿದ್ಯಾಲಯವನ್ನಾಗಿ ಮಾಡುವಂಥ ಶಕ್ತಿ ಅವರಲ್ಲಿದೆ. ಭಾಳ ಕ್ರಿಯಾಶೀಲತೆಯಿಂದ, ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಅವರೆಲ್ಲ ಇಷ್ಟು ಕೆಲಸಗಳನ್ನು ಮಾಡ್ತಾರೆ. ಸುಮಾರು ಒಂದು 20 ವರ್ಷದ ಹಿಂದೆ ಬಂದವರಿಗೆ ಈ ಊರು ಗುರುತು ಹತ್ತದಲ್ಲಿ ಎಷ್ಟು ಅದ್ಭುತವಾಗಿರುವಂಥ ಒಂದು ಶಿಲಾಮಠವನ್ನು ಅವರು ನಿರ್ಮಾಣ ಮಾಡ್ಯಾರೆ. ಅದ್ಭುತವಾಗಿರುವಂಥ ಕಲ್ಯಾಣ ಮಂಟಪ. ನಮ್ಮ ಗದಗ ನಗರದಲ್ಲಿಯೂ ಕೂಡ ಇಷ್ಟು ಸುಸಜ್ಜಿತವಾಗಿರುವಂಥ ಕಲ್ಯಾಣ ಮಂಟಪಗಳಿಲ್ಲ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು 2-3 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಕಲ್ಯಾಣ ಮಂಟಪ ಕಟ್ತಾರೆ ಅಂದರೆ ಅವರ ಕ್ರಿಯಾಶೀಲತೆ ಅಂಥದ್ದು ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು. ಅದರ ಜೊತೆಗಿಂಥ ಒಂದು ಅದ್ಭುತವಾಗಿರುವಂಥ ಒಂದು ಶಾಲೆಯನ್ನು ಇಲ್ಲಿ ಪ್ರಾರಂಭ ಮಾಡೋದ್ರ ಮೂಲಕ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಂದು ಸಂಸ್ಕಾರಯುಕ್ತವಾಗಿರುವಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾರೆ. ಯಾಕಂದರೆ ಶಿಕ್ಷಣ ಅನ್ನುವಂಥದ್ದು ಬಹಳ ಮಹತ್ವದ್ದು. ಪ್ರತಿಯೊಬ್ಬ ವ್ಯಕ್ತಿಗೆ ಶಕ್ತಿಯನ್ನು ಕೊಡುವಂಥದ್ದು ಯಾವುದು ಅಂದರೆ ಶಿಕ್ಷಣದಿಂದಲೇ ವ್ಯಕ್ತಿಯ ವ್ಯಕ್ತಿತ್ವದ ನಿರ್ಮಾಣ ಆಗುವುದು. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಮಠದಲ್ಲಿ ಇಂಥದ್ದೊಂದು ಅದ್ಭುತವಾಗಿರುವಂಥ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡೋದ್ರ ಮೂಲಕ ಒಂದು ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವಂಥ ಕೆಲಸವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರವಚನದಲ್ಲಿ ಅದ್ಭುತವಾಗಿರುವಂಥ ಹೆಸರು ಮಾಡಿದಂಥ ಸ್ವಾಮಿಗಳಂದರೆ ನಮ್ಮ ಅಭಿನವ ಮೃತ್ಯುಂಜಯ ಸ್ವಾಮಿಗಳು. ಬಹುಶಃ ಅವರಷ್ಟು ಒಳ್ಳೆಯ ರೀತಿಯಿಂದ ಪ್ರವಚನ ಮಾಡುವಂಥ ಸ್ವಾಮಿಗಳನ್ನು ಇವತ್ತಿನ ದಿನಮಾನದಲ್ಲಿ ನಾವು ನೋಡೋದು ಭಾಳ ವಿರಳ. ಪ್ರವಚನ ಅಂದರೆ ಅವ್ರಿಗೊಂದು ಯೋಗ. ಅದು ಪ್ರವಚನ ಮಾಡಕ್ಕೆ ಕುಂತರು ಅಂದರೆ ನಾನು ಪ್ರವಚನ ಮಾಡಕತ್ತೀನಿ, ನನ್ನ ಮುಂದೆ ಜನ ಕೂತ್ಕೊಂಡು ಕೇಳಕತ್ಯಾರ ಅನ್ನುವಂಥ ಭಾವ ಕೂಡ ಇರೋದಿಲ್ಲ. ಒಂದು ಯೋಗವನ್ನು ಸಾಧಿಸ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ತಮ್ಮನ್ನು ಮರೀತಾರೆ, ನಿಮ್ಮನ್ನು ಮರೀತಾರೆ, ಆನಂದದಲ್ಲಿ ಪ್ರವಚನ ಮಾಡ್ತಾರೆ. ಇದನ್ನೆಲ್ಲ ಗಮನಿಸಿದಾಗ ನಮ್ಮ ಅಭಿನವ ಮೃತ್ಯುಂಜಯ ಸ್ವಾಮಿಗಳವರು ಒಬ್ಬ ಅಪರೂಪದ ಪ್ರವಚನ ಯೋಗಿಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ಬಹಳ ಸಂತೋಷದಿಂದ ಹೇಳ್ತೀನಿ. ಅಂಥ ವ್ಯಕ್ತಿಗಳಿಂದ ಈ ಒಂದು ಗ್ರಾಮ, ಸುತ್ತಮುತ್ತಲಿನ ಗ್ರಾಮಗಳು ಇವತ್ತು ಬಹಳಷ್ಟು ಪರಿವರ್ತನೆಯನ್ನು ಹೊಂದ್ತಾ ಇದ್ದಾವೆ, ಸಂಸ್ಕಾರವನ್ನು ಪಡಿತಾ ಇದ್ದಾವೆ. ನೋಡ್ರಿ, ಅನೇಕ ಜನ ಅವರು ಸೇವಾ ಸಿಬ್ಬಂದಿಯವರಿಗೆ ಎಷ್ಟು ಒಳ್ಳೆಯ ಪ್ರಾರ್ಥನೆ ಪದ್ಯವನ್ನು ಕಲಿಸಿದರು. ಮಂಗಳಾರತಿನೂ ಕೂಡ ಅವರೇ ಹೇಳ್ತಾರೆ ಅಂತ ಹೇಳಿದರು. ಜನರಿಗೆ ಈ ರೀತಿಯಲ್ಲಿ ಸಂಸ್ಕಾರವನ್ನು ಕೊಡುವಂಥ ಕೆಲಸ ಮಾಡಿದರೆ ಇವತ್ತು ಜನ ಸಮಾಜದಲ್ಲಿ ಸಂತೃಪ್ತಿಯಿಂದ, ಸಮಾಧಾನದಿಂದ ಬದುಕಲಿಕ್ಕೆ ಸಾಧ್ಯವಾಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಇದೊಂದು ಅಪರೂಪದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಕ್ಕೆ ಭಾಳ ದೂರದ ಶಿವಮೊಗ್ಗೆಯಿಂದ ನಮ್ಮ ಪೂಜ್ಯರಾಗಿರುವಂಥ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಬಂದಿರುವಂಥದ್ದು. ನೋಡ್ರಿ, ಎಲ್ಲಿ ಶಿವಮೊಗ್ಗ, ಎಲ್ಲಿ ಮನಕ್ವಾಡ. ಆದರೆ ಈ ಪೂಜ್ಯರು ಮಾಡುತ್ತಿರುವಂಥ ಈ ಅಗಾಧವಾಗಿರುವಂಥ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಕಣ್ತುಂಬ ನೋಡಬೇಕು, ಕಣ್ತುಂಬಿಕೊಳ್ಳಬೇಕು ಅಂಥೇಳಿ ಅಲ್ಲಿಂದ ಬಂದು ಪೂಜ್ಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಶೀರ್ವಚನ ನೀಡಿ ನಿಮ್ಮೆಲ್ಲರನ್ನು ಹರಿಸಿದ್ದಾರೆ. ನಮ್ಮ ಅಭಿನವ ಮೃತ್ಯುಂಜಯ ಸ್ವಾಮಿಗಳವರ ಸ್ನೇಹಿತರ ಬಳಗ ಏನಿದೆ ಅಲ್ಲ, ಅದು ಭಾಳ ಅದ್ಭುತವಾಗಿರುವಂಥದ್ದು. ಇವರೆಲ್ಲರೂ ಕ್ರಿಯಾಶೀಲರು. ನಮ್ಮ ಡಾಕ್ಟರ್ ಮಹಾಂತ ಪ್ರಭು ಸ್ವಾಮಿಗಳವರು ನೋಡ್ರಿ, ಅವರು ಕೂಡ ಇಂಗ್ಲೀಷ್ನಲ್ಲಿ MA PhD ಮಾಡಿದಂಥವ್ರು. ಅವರು ಕೂಡ ಅದ್ಭುತ ಪ್ರವಚನಕಾರ್ಯ.
ನಮ್ಮ ಪೂಜ್ಯರಾಗಿರುವಂಥ ಅಭಿನವ್ ಸಿದ್ಧಾರೂಢ ಸ್ವಾಮಿಗಳು ಅವರು ಕೂಡ ಇಂಗ್ಲೀಷ್ನಲ್ಲಿ MA ಮಾಡಿದಂಥವ್ರು. ಇಂಗ್ಲೀಷ್ನಲ್ಲೂ ಕೂಡ ಪ್ರವಚನ ಮಾಡ್ತಾರೆ. ಜೊತೆಗೆ ಅದ್ಭುತವಾಗಿರುವಂಥ ಪ್ರವಚನ ಮಾಡುವಂಥ ಒಂದು ಕಲೆಯನ್ನು ಬೆಳೆಸ್ಕೊಂಡಿರುವಂಥವ್ರು. ಇಂಥ ಅಪರೂಪದ ಸ್ನೇಹಿತರನ್ನು ಹೊಂದಿದಂಥವರು ನಮ್ಮ ಪೂಜ್ಯರಾಗಿರುವಂಥ ಅಭಿನವ್ ಮೃತ್ಯುಂಜಯ ಸ್ವಾಮಿಗಳವರು. ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ನಮ್ಮ ನವಲಗುಂದ ಗವಿಮಠದ ಬಸವಲಿಂಗ ಸ್ವಾಮಿಗಳವರು. ನೋಡ್ರಿ, ಈ ಊರಿನ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಬಸವಲಿಂಗ ಸ್ವಾಮಿಗಳು ತಪ್ಪಿಸೋದಿಲ್ಲ. ಅಂದರೆ ಈ ಊರಿನ ಬಗ್ಗೆ ಅವರಿಗೆ ಅಪಾರವಾಗಿರುವಂಥ ಒಂದು ಪ್ರೀತಿ ಗೌರವ ಇರೋದನ್ನು ನಾವೆಲ್ಲ ನೋಡಿದ್ದೇವೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೊಂದು ಈ ಭಕ್ತರನ್ನು ಹರಿಸುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ಪೂಜ್ಯರಾಗಿರುವಂಥ ಸದಾಶಿವ ಮಹಾಸ್ವಾಮಿಗಳವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿನೇ ಹಿರಿದಾದ ಸಂಸ್ಥೆ ಕಾರಣಿಕ ಯುಗಪುರುಷರಾಗಿರುವಂಥ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳವರು ಸಂಸ್ಥಾಪನೆ ಮಾಡಿರುವಂಥ ಶಿವಯೋಗ ಮಂದಿರ ಸಂಸ್ಥೆ ಉಪಾಧ್ಯಕ್ಷರಾಗಿ ಇವತ್ತು ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಧಾರ್ಮಿಕ ಗುರುಗಳ ವಿಶ್ವವಿದ್ಯಾಲಯ ಅಂದರೆ ಅದು ಶಿವಯೋಗ ಮಂದಿರ. ಅಂಥ ಶಿವಯೋಗ ಮಂದಿರದ ಕುಲಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥ ಪೂಜ್ಯರಾದ ಸದಾಶಿವ ಮಹಾಸ್ವಾಮಿಗಳವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಸಂತೋಷದ ವಿಷಯ. ಎಲ್ಲಕ್ಕಿಂತಲೂ ಹೆಚ್ಚು ಸಂತೋಷದ ವಿಷಯ ಅಂದರೆ ನಮ್ಮ ಶಾಸಕರಾಗಿರುವಂಥ NH ಕೋನರೆಡ್ಡಿಯವರ ಪ್ರಯತ್ನದ ಫಲವಾಗಿ ನಮ್ಮ HK ಪಾಟೀಲ್ ಸಾಹೇಬರು ತಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ 1 ಕೋಟಿ ರೂಪಾಯಿಗಳನ್ನು ಅನುದಾನ ಕೊಡೋದ್ರ ಮೂಲಕ ಇಲ್ಲಿ ಇನ್ನೂ ಈ ಕ್ಷೇತ್ರದ ಅಭಿವೃದ್ಧಿಗೆ ಅವರು ಸಹಕರಿಸಿರುವಂಥದ್ದು ನಿಜಕ್ಕೂ ಭಾಳ ಹೆಮ್ಮೆ ಅನಿಸ್ತದೆ. ಅಂಥ ಎಲ್ಲ ಪ್ರಮುಖ ರಾಜಕಾರಣಿಗಳ ಮೇಲೆ ಒಂದು ಅಚ್ಚಳಿಯದ ಪ್ರಭಾವವನ್ನು ಬೀರಿದಂಥ ಮಠ ಯಾವುದು ಅಂದರೆ ಅದು ಮನಕವಾಡದ ದೇವಮಂದಿರ ಮಠ. ನಾವೆಲ್ಲ ಹೆಮ್ಮೆ ಪಡಬೇಕು ಮನಕವಾಡದ ಭಕ್ತರು, ಈ ಮಠದ ಭಕ್ತರು. ಯಾಕಂದರೆ ಅವರು ಕೂಡ ಅಷ್ಟೊಂದು ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮಕ್ಕೆ ಬಂದು ಈ ಕ್ಷೇತ್ರದ ಬೆಳವಣಿಗೆಗೆ ಅವರು ಸಹಕರಿಸ್ತಾರಂದರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲ ಶುಭವನ್ನು ಹಾರೈಸಬೇಕು. ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರಲಿ ಭಾಳ ಪ್ರೀತಿಯಿಂದ ಅಭಿಮಾನದಿಂದ ಆಗಮಿಸೋರು ಅಂದರೆ ನಮ್ಮ ಪ್ರೊಫೆಸರ್ IG ಸನದಿಯವರು. IG ಸನದಿಯವರು ಒಬ್ಬ ಬಹಳ ಅದ್ಭುತವಾಗಿರುವಂಥ ವ್ಯಕ್ತಿ. ಒಂದು ರೀತಿಯಲ್ಲಿ ಸಂತರೆಯವರು. ಯಾವುದೇ ಅದು ವ್ಯಕ್ತಿ ಇರ್ಬೋದು, ಊರಿರ್ಬೋದು, ಮಠ ಇರ್ಬೋದು, ಸ್ವಾಮಿಗಳಿರ್ಬೋದು, ಆ ಒಂದು ಪರಿಚಯ ನಮಗೆ ಆಗಿರ್ತದಲ್ಲ, ಅದಕ್ಕೇನಂತೀವಿ ಅಂದರೆ ನೋಡಿರೋದಿಲ್ಲ ಆದರೆ ಕೇಳಿರ್ತೀವಿ. ಆ ಕೇಳಿರೋದಕ್ಕೆ ಏನಂತಾರೆ ಅಂತಂದರೆ ಕಣ್ಣರಿಯದಿದ್ದರೂ ಕರುಳರಿತಿತ್ತು ಅಂತ. ಹಾಗಾಗಿ ಈ ಮಣಕವಾಡದ ಅಜ್ಜನ ಸಂಭ್ರಮದ ಅಥವಾ ಶ್ರೀಮಠದ ಬಗ್ಗೆ ನಮ್ಮ ಕಣ್ಣು ಅರಿಯದಿದ್ದರೂ ಕರುಳರಿತಿತ್ತು. ಇವತ್ತು ಪ್ರತ್ಯಕ್ಷವಾಗಿ ಕಣ್ಣರಿತಾ ಇದೆ, ನೋಡಿದ್ದೀವಿ, ಭಾಳ ಸಂತೋಷ ಆಯಿತು. ನಿಜಕ್ಕೂ ಕೂಡ ನಾವು ಏನು ಕೇಳಿದ್ದೇವೋ ಅದೆಲ್ಲಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಶ್ರೀಮಠದ ಈ ಕಾರ್ಯಕ್ಷೇತ್ರ ವಿಸ್ತಾರವಾಗಿದೆ, ರೂಪುಗೊಂಡಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಇದರ ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಕಾರ್ಯಕ್ಷಮತೆಯನ್ನು, ಅವರ ದೂರದೃಷ್ಟಿಯನ್ನು, ಈ ಎಲ್ಲ ವಿಶೇಷತೆಗಳನ್ನು ಕಂಡು ತುಂಬ ಅಭಿಮಾನ ಮತ್ತು ಸಂತೋಷವಾಗಿದೆ. ಇತ್ತೀಚೆಗೆ ಮಠಗಳಿಗೆ ಸ್ವಾಮಿಗಳಾಗೋದು ಭಾಳ ಅಪರೂಪ ಅನ್ನುವಂಥ ಮಾತು ಇದೆ. ಒಳ್ಳೆಯ ಸ್ವಾಮಿಗಳಾಗೋದು ಇನ್ನೂ ಅಪರೂಪ ಅನ್ನುವಂಥ ಮಾತಿದೆ. ಮಠಗಳ ಅವಶ್ಯಕತೆ ಅಥವಾ ಮಠಗಳ ಅನಿವಾರ್ಯತೆ ಏನಿದೆ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥ ಜನಸಂಖ್ಯೆ ಕಡಿಮೆ ಆಗಿದೆ ಎನ್ನುವಂಥ ಮಾತು ಕೂಡ ಇದೆ. ಅದರಲ್ಲಿಯೂ ಯುವ ಜನಾಂಗ ಎತ್ತಬೇಕತ್ತ ದಿಕ್ಕು ತಪ್ಪಿ ಹೋಗ್ತಾ ಇದೆ ಎನ್ನುವಂಥ ಮಾತು ಇದೆ. ಇನ್ನು ಸಾಮಾನ್ಯವಾಗಿ ಸಮಾಜದಲ್ಲಿ ಮೂಢನಂಬಿಕೆಗಳು, ಅಜ್ಞಾನ ತುಂಬಿ ತುಳುಕ್ತಾ ಇದೆ. ಇಂಥ ಎಲ್ಲ ಭಿನ್ನವಾದಂಥ ಅಭಿಪ್ರಾಯಗಳನ್ನು ಕೇಳುವಂಥ ದಿನಮಾನಗಳಲ್ಲಿಯೂ ಕೂಡ ಇವತ್ತು ಈ ಮಣಕವಾಡದ ಶ್ರೀಮಠದ ಕಾರ್ಯಕ್ಷೇತ್ರವನ್ನು ಮತ್ತು ಈ ಸಂಭ್ರಮವನ್ನು ನೋಡಿದಾಗ, ಅಜ್ಜನ ಸಂಭ್ರಮ ಉತ್ಸವವನ್ನು ನೋಡಿದಾಗ ಇವೆಲ್ಲ ಸುಳ್ಳು, ನಿಜಕ್ಕೂ ಕೂಡ ಇವೆಲ್ಲವೂ ಸಾಧ್ಯವಾಗಿರುವಂಥ, ಇವೆಲ್ಲವನ್ನೂ ಎದುರಿಸಿ ನಿಂತಿರುವಂಥ ಒಂದು ಅಪರೂಪದ ಉದಾಹರಣೆ ಅಂದರೆ ಈ ಮಣಕವಾಡ ಶ್ರೀಮಠದ ಅಜ್ಜನ ಸಂಭ್ರಮ ಉತ್ಸವ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇಂತಹ ಒಂದು ಪರಿವರ್ತನೆಯನ್ನು ಮಾಡುವಂಥ ನಮ್ಮ ಸ್ವಾಮಿಗಳವರ
ಏನೊಂದು ಕರ್ತೃತ್ವ ಶಕ್ತಿ ಇದೆ ಅದರ ಬಗ್ಗೆನೂ ಕೂಡ ನಮಗೆ ಅತ್ಯಂತವಾದಂಥ ಅಭಿಮಾನ ಮೂಡಿದೆ. ಬಹುಶಃ ಇವತ್ತಿನ ದಿನಮಾನಕ್ಕೆ ಸ್ವಾಮಿಗಳು ಮತ್ತು ಮಠಗಳು ಎಷ್ಟು ಮಟ್ಟಿಗೆ ಪ್ರಸ್ತುತವಾಗಬಲ್ಲವು ಅಂತ ಅನ್ನೋದಕ್ಕೆ ಇವತ್ತು ಮಣಕವಾಡದ ಶ್ರೀಮಠ ಒಂದು ಜ್ವಲಂತ ನಿದರ್ಶನವಾಗಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ಅಷ್ಟೇ ಅಲ್ಲ, ಎಷ್ಟೋ ಸಲ ಭರವಸೆಗಳನ್ನು ಕಳ್ಕೊಂಡಂತಹ ಸಂದರ್ಭಗಳಲ್ಲಿಯೂ ಕೂಡ ಆ ಭರವಸೆಯನ್ನು ತುಂಬಿಕೊಡುವಂತಹ ಮಹಾಕಾರ್ಯವನ್ನು ಮಣಕವಾಡದ ಮಠದ ಶ್ರೀಮಠದ ಮೂಲಕ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಮಾಡಿದ್ದಾರೆ ಅಂತ ಹೇಳಲಿಕ್ಕೂ ಕೂಡ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಇಂಥ ಭರವಸೆಯ ಈ ಒಂದು ಸಂದರ್ಭದಲ್ಲಿ ಬಹುಶಃ ಮಠ, ಭಕ್ತಿ, ದೇವರು, ದಾಸೋಹ, ಕಾಯಕ ಇಂಥ ಎಲ್ಲ ವಿಚಾರಗಳಿಗೆ ನಾವು ಎಷ್ಟರ ಮಟ್ಟಿಗೆ ಅದನ್ನು ಅರ್ಥೈಸ್ಕೊಂಡಿದ್ದೀವಿ ಅಂತ ಅನ್ನೋದಕ್ಕೆ ಶ್ರೀಗಳವರು ನಾಡಿನಾದ್ಯಂತ ಸಂಚರಿಸಿ ಪ್ರವಚನ, ಹಾವೇರಿ ಸ್ವಾಮಿಗಳು ಹೇಳ್ದಂಗೆ ಪ್ರವಚನ ಅನ್ನುವಂಥ ಅಸ್ತ್ರವನ್ನು ಸತ್ಯವೆಂಬ ಕೂರಲಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಅನ್ನೋ ಹಾಗೆ ಪ್ರವಚನದ ಮೂಲಕ ನಾಡಿನಾದ್ಯಂತ ಸಂಚರಿಸಿ ಬಹುಶಃ ಜನರನ್ನು ಇಷ್ಟರ ಮಟ್ಟಿಗೆ ಆಕರ್ಷಿಸಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಕೇಳಿದಾಗ ಭಾಳ ಸಂತೋಷ ಆಗ್ತಾ ಇದೆ. ಇಂದೂ ಕೂಡ ಇವತ್ತಿಗೂ ಕೂಡ ಮಹಾತ್ಮರ ವಚನಗಳನ್ನು ಪಾಲಿಸಬೇಕು ಅಥವಾ ಆಲಿಸಬೇಕು ಅನ್ನುವಂಥ ಆಸಕ್ತಿ, ಅಭಿರುಚಿಯನ್ನು ಬೆಳೆಸುವಷ್ಟರ ಮಟ್ಟಿನ ಕಾರ್ಯ ಇಲ್ಲಿ ನಡೆದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಬಸವಣ್ಣನವರು 12ನೇ ಶತಮಾನದಲ್ಲಿ ಏನು ಅದ್ಭುತವಾದಂಥ ಒಂದು ಕ್ರಾಂತಿಯನ್ನು ಮಾಡಿದರು. ಅದಕ್ಕೆ ಕಲ್ಯಾಣದಲ್ಲಿ ಕ್ರಾಂತಿ. ಆ ಕ್ರಾಂತಿಯಲ್ಲಿ ನಡೆದಂಥ ಎಲ್ಲ ವಿಚಾರಗಳನ್ನು ಕೂಡ ನಾವು ಗಮನಿಸಬೇಕು. ಏನು ಮಾಡ್ತಕ್ಕಂಥ ಹೊಟ್ಟೆಪಾಡಿಗಾಗಿ ಮಾಡುವಂಥ ಉದ್ಯೋಗಗಳನ್ನು ಅದನ್ನು ಎಷ್ಟರ ಮಟ್ಟಿಗೆ ಉನ್ನತೀಕರಿಸಿದ್ರು ಅಂತಂದರೆ ಅದನ್ನೊಂದು ಕಾಯಕ ಅನ್ನುವಂಥ ಮಟ್ಟಿಗೆ ಕಲ್ಪನೆಯನ್ನು ಕೊಟ್ಟರು. ಬಹುಶಃ ಮಾಡುವಂಥ ಉದ್ಯೋಗದಲ್ಲಿ ತರತಮ ಭಾವನೆ ಇಲ್ಲದಂತೆ ಮಾಡಿದರು. ಇವತ್ತು ಸಾಮಾನ್ಯವಾಗಿ ಬಟ್ಟೆ ತೊಳೆಯೋ ಕಾಯಕ ಇರ್ಬೋದು, ಹಡಪದ ಕಾಯಕ ಇರ್ಬೋದು, ಮಡಿಕೆ ಕಾಯಕ ಇರ್ಬೋದು, ಕಮ್ಮಾರಿಕೆ ಇರ್ಬೋದು, ಕುಂಬಾರಿಕೆ ಇರ್ಬೋದು, ಯಾವುದೇ ಇದ್ರೂ ಕೂಡ ಯಾವುದೂ ಕಡಿಮೆಯಲ್ಲ. ಮಾಡುವ ಕಾಯಕದಲ್ಲಿ ತರತಮ ಭಾವನೆ ಇಲ್ಲ. ಕಾಯಕಗಳು ಜಾತಿಯನ್ನು ಆಧಾರಿತವಾಗಿರುವಂಥದ್ದಲ್ಲ. ಮಾಡುವಂಥ ಕಾಯಕದಲ್ಲಿ ತನ್ಮಯತೆ ಇರಬೇಕು, ಸತ್ಯ, ಶುದ್ಧ, ಪ್ರಾಮಾಣಿಕವಾಗಿರುವಂಥದ್ದು. ಅದು ಏನು ಕಾಯಕ ಕೆಲಸವಿದ್ದರೂ ಕೂಡ ಅದು ಸತ್ಯವಾಗಿರಬೇಕು, ಶುದ್ಧವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು. ಅದಕ್ಕೆ ಕರೆದಂಥ ಹೆಸರು, ಇಟ್ಟಂಥ ಹೆಸರು ಕಾಯಕ ಅಂದರು. ಆ ಕಾಯಕದಲ್ಲಿ ಎಷ್ಟು ಶ್ರದ್ಧೆ ಇರಬೇಕಪ್ಪ ಅಂದರೆ, ಕಾಯಕದಲ್ಲಿ ನಿರತನಾದರೆ ಗುಂದಿದ್ದರೂ ಕೂಡ ಹಂಗು ಅರಿಯಬೇಕು, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಅಂದರು. ಕಾಯಕದಲ್ಲಿ ಅಷ್ಟು ತನ್ಮಯತೆ ಇರಬೇಕು ಅನ್ನುವಂಥದ್ದು, ಅದರ ಬಗ್ಗೆ ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು ಅಂತ. ಹಂಗಂಥೇಳಿ ಯಾರಾದರೂ ಗುರುಗಳು ಮನೆಗೆ ಬಂದಾಗ ಈ ವಚನವನ್ನು ನೆನಪು ಮಾಡಿಕೊಂಡು ಗುರುಗಳು ಮುಂದಿದ್ರೂ ಕೂಡ ಅವ್ರನ್ನ ಮರಿಬೇಕು ಅಂತನ್ನುವಂಥದ್ದಲ್ಲ. ನಾವು ಮಾಡುವಂಥ ಕಾಯಕದಲ್ಲಿ ಶ್ರದ್ಧೆ ಇದ್ದರೆ ನಮಗೆ ಆ ಪ್ರಜ್ಞೆನೇ ಇರೋದಿಲ್ಲ. ಬಹುಶಃ ನುಲಿ ಚಂದಯ್ಯ ಅಂತ ಒಬ್ಬ ಶರಣ ಆಗಿ ಹೋಗಿದ್ದಾನೆ 12ನೇ ಶತಮಾನದಲ್ಲಿ. ಆ ಶರಣನ ಕಾಯಕ ಯಾವುದಪ್ಪ ಅಂದರೆ ಹಗ್ಗ ಹೊಸೆಯುವ ಕಾಯಕ. ಬಸವಣ್ಣನವರ ವಿಚಾರಧಾರೆ, ತತ್ವವನ್ನು ಪಾಲಿಸಿದಂಥ ಶರಣರ ಬದುಕು ಇವತ್ತು ಕೂಡ ಎಷ್ಟು ಪ್ರಸ್ತುತ ಆಗ್ತಾ ಇದೆ ಅಂತ ಅನ್ನೋದಕ್ಕೆ ಈ ನುಲಿ ಚಂದಯ್ಯನವರ ಒಂದು ಘಟನೆ, ಅವರ ಜೀವನದಲ್ಲಿ ನಡೆದಂಥ ಒಂದು ಘಟನೆ ನಮಗೆ ಎಷ್ಟು ಸಂದೇಶಗಳನ್ನು ಕೊಡ್ತದೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ಬರ್ತದೆ. ಆ ನುಲಿ ಚಂದಯ್ಯನವರು ದಿವಸ ಮಾಡ್ತಿದ್ದ ಕಾಯಕ ಯಾವುದಪ್ಪ ಅಂದರೆ, ಪ್ರತಿ ದಿವಸ ಕಾಡಿಗೆ ಹೋಗುವುದು, ನಾರನ್ನು ತೆಗೆದುಕೊಳ್ಳುವುದು, ಅದನ್ನು ನೀರಿನಲ್ಲಿ ತೊಳೆಯುವುದು, ಅದನ್ನು ಹಗ್ಗವನ್ನು ಹೊಸೆಯುವುದು, ಆ ಹಗ್ಗವನ್ನು ಮಾರುವುದು, ಮಾರಿ ಬಂದಿದ್ದರ ಹಣದಿಂದ ಅವರು ಕಾಯಕವನ್ನು ಮಾಡುವುದು, ದಾಸೋಹ ಮಾಡುವುದು. ಇದು ಅವರ ನಿತ್ಯ ನೇಮವಾಗಿತ್ತು. ಪ್ರತಿ ದಿವಸವೂ ಕೂಡ ಏನು ನಿತ್ಯ ನೇಮಗಳು, ಲಿಂಗ ಪೂಜೆ ಮಾಡುವುದು, ನಂತರ ಕಾಯಕಕ್ಕೆ ತೊಡಗುವುದು, ಕಾಯಕದಲ್ಲಿ ನಾರನ್ನು ತೊಳೆದು ನಾರಿಂದ ಹಗ್ಗ ಹೊಸೆದು ಮಾರಾಟ ಮಾಡುವುದು, ಮಾರಾಟದಿಂದ ಬಂದ ಹಣದಿಂದ ದಾಸೋಹ ಮಾಡುವುದು. ನೋಡಿ, ಇವಿಷ್ಟನ್ನು ನಾವು ಇಲ್ಲಿ ನೆನಪು ಮಾಡ್ಕೋಬೇಕು. ಅವರು ಪ್ರತಿನಿತ್ಯ ಲಿಂಗ ಪೂಜೆ ಮಾಡ್ತಾಯಿದ್ರು, ಆಮೇಲೆ ಕಾಯಕಕ್ಕೆ ಹೋಗ್ತಾಯಿದ್ರು, ನಾರನ್ನು ತೊಳೆದು ಹಗ್ಗ ಹೊಸಿತಿದ್ರು, ಹಗ್ಗವನ್ನು ಪೇಟೆಯಲ್ಲಿ ಮಾರಾಟ ಮಾಡ್ತಿದ್ರು, ಮಾರಾಟ ಮಾಡಿ ಬಂದ ಹಣದಿಂದ ಅವರು ದಾಸೋಹ ಮಾಡ್ತಿದ್ರು. ಈ ಮೂರು ಕ್ರಿಯೆಗಳನ್ನು ನಾವಿಲ್ಲಿ ಗಮನದಲ್ಲಿಟ್ಕೊಂಡು ಎಂಥ ಸಂದೇಶವನ್ನು ಇವತ್ತಿಗೆ ಲೋಕಕ್ಕೆ ಕೊಡ್ತಾ ಇದೆ ಅಂತಂದರೆ, ಇದನ್ನು ನೀವೆಲ್ಲರೂ ಕೂಡ ಗಮನಿಸಬೇಕು. ಒಂದು ದಿವಸ ಅವರು ಹೊಳೆನಲ್ಲಿ
ಆ ನಾರನ್ನು ತೊಳಿತಿರ್ಬೇಕಾದ್ರೆ ಕೊರಳಲ್ಲಿರುವಂಥ ಲಿಂಗ ಬಿದ್ದೋಗುತ್ತೆ. ಕೊರಳಲ್ಲಿರುವಂಥ ಲಿಂಗ ನೀರಿನಲ್ಲಿ ಬಿದ್ದಾಗ ಆ ಶರಣ ಯೋಚನೆ ಮಾಡ್ತಾನಂತೆ, ನಾನು ಪ್ರತಿ ದಿವಸನೂ ಕೂಡ ಲಿಂಗ ಪೂಜೆಯನ್ನು ತಪ್ಪಿಸಿಲ್ಲ, ಮಾಡ್ತಾ ಬಂದಿದ್ದೇನೆ. ಅದರಂತೆ ಇವತ್ತು ಕೂಡ ಲಿಂಗ ಪೂಜೆಯನ್ನು ಮಾಡಿದ್ದೇನೆ, ಬಿಟ್ಟಿಲ್ಲ. ಆಮೇಲೆ ನಾನು ಕಾಯಕದವನ್ನು ಕೂಡ ಭಾಳ ಶ್ರದ್ಧೆಯಿಂದ ಮಾಡ್ತಾಯಿದ್ದೇನೆ. ಲಿಂಗಕ್ಕೆ ಎಷ್ಟು ಚ್ಯುತಿ ಬರಲಾರ್ದ ಹಾಗೆ ನೇಮ ನಿತ್ಯಗಳನ್ನು ನಡೆಸ್ಕೊಂಡು ಬರ್ತಾಯಿದ್ದೀನಿ. ಆ ಹಿನ್ನೆಲೆಯಲ್ಲಿ ಇದ್ರೂ ಕೂಡ ಲಿಂಗಯ್ಯ ಯಾಕೆ ಬಿದ್ದ ನೀರಿನಲ್ಲಿ? ನೋಡಿ, ಈ ಥರ ದೇವ್ರನ್ನ ಪ್ರಶ್ನೆ ಮಾಡೋರು ಹೇಗಿದ್ದಾರೆ? ದೇವರನ್ನು ಪ್ರಶ್ನೆ ಮಾಡ್ತಾರೆ, ನನ್ನಲ್ಲಿ ಏನೂ ತಪ್ಪಿಲ್ಲ, ಆದರೂ ಲಿಂಗಯ್ಯ ನೀನು ಯಾಕೆ ಬಿದ್ದೆ ನೀರಿನಲ್ಲಿ? ನೀನಾಗೇ ಬಿದ್ದಿದೀಯಾ ಅಂತಂದರೆ, ನಂದೇನೂ ತಪ್ಪಿಲ್ಲದಿದ್ದರೂ ನೀನು ಬಿದ್ದಿದೀಯಾ ಅಂದರೆ ನೀನು ತಗೊಳ್ಳಲ್ಲ ಅಂತಾನೆ ದೇವರಿಗೆ ಸವಾಲು ಹಾಕ್ತಾನೆ. ಅಂದರೆ ದೇವರಿಗೂ ಚಾಲೆಂಜ್ ಮಾಡುವಂಥ ನಿಷ್ಠ ಶರಣ ನುಲಿ ಚಂದಯ್ಯನವರಾಗಿದ್ದರು ಅಂತ. ಇದು ದೇವರ ಬಗ್ಗೆ ಅವರಿಗಿರ್ತಕ್ಕಂಥ ಶ್ರದ್ಧೆನೂ ಕೂಡ ಹಾಗೆ ಇತ್ತು. ನೋಡಿ, ಆ ದೇವ್ರನ್ನ ನಾವು ಇವತ್ತು ಆ ಲಿಂಗವನ್ನು ಎಷ್ಟು ಉಪೇಕ್ಷೆ ಮಾಡ್ತೀವಿ ಅಂತಂದರೆ, ಆ ಲಿಂಗನೂ ಕೂಡ ಅದ್ರ ಬಗ್ಗೆ ಇವತ್ತು ಲಿಂಗದ ಬಗ್ಗೆ ಶ್ರದ್ಧೆ ಇಲ್ಲ. 108 ದೇವರುಗಳನ್ನು ಬೆನ್ನತ್ತಿ ಹೋಗ್ತೀವಿ. ಒಂದು ದೇವ್ರ ಹತ್ರ ಹೋಗಿ ಹರಕೆ ಹೊರ್ತೀವಿ, ಆ ದೇವರು ವರ ಕೊಡಲಿಲ್ಲ ಅಂದರೆ ಇನ್ನೊಂದು ದೇವ್ರ ಹತ್ರಕ್ಕೆ ಹೋಗ್ತೀವಿ. ಹೀಗೆ ದೇವರುಗಳನ್ನು ಬೆನ್ನತ್ತಿ ಹೋಗ್ತಾ ಇದ್ದೀವಿ ಹೊರತು ದೇವರಲ್ಲಿ ನಿಷ್ಠೆಯಿಂದ ನಾವು ಮಾಡ್ತಕ್ಕಂಥ ಪೂಜೆ ಪುರಸ್ಕಾರಗಳು ಇಲ್ಲ. ಹಾಗಾಗಿ ಈ ಶರಣ ಅಂತಾನೆ, ನಾನು ಎಲ್ಲ ನಿಯಮಗಳನ್ನು ಪಾಲಿಸ್ಕೊಂಡು ಬಂದಿದ್ದೀನಿ, ಆದರೂ ಕೂಡ ಅದನ್ನು ಅದು ಬಿದ್ದಿದ್ದಾನೆ ಅಂದರೆ ನಾನು ನಿನ್ನನ್ನು ಕರ್ಕೊಳ್ಳಲ್ಲ ಅಂತಾನೆ. ನೋಡಿ, ದೇವ್ರನ್ನ ಕರ್ಕೊಳ್ಳಲ್ಲ ಅನ್ನುವಂಥ ಚಾಲೆಂಜ್ ಸುಮ್ಮನೆ ಬರೋಲ್ಲ. ಯಾಕೆಂದರೆ ನಾವು ಇವತ್ತಿಗೂ ಕೂಡ ಭಯದಿಂದ ಇರ್ತೇವೆ ಹೊರತು ಭಕ್ತಿ ಅನ್ನೋದು ಕಡಿಮೆ ಆಗಿಬಿಟ್ಟಿದೆ. ಯಾವುದೇ ದೇವರಿಗೆ ನಮಸ್ಕಾರ ಮಾಡ್ಬೇಕಾದ್ರೂ ಭಯದಿಂದ ಮಾಡ್ತೇವೆ ಹೊರತು ಭಕ್ತಿಯಿಂದ ಮಾಡೋದಿಲ್ಲ. ಆದರೆ ಇಲ್ಲಿ ಬೇಕಾಗಿರೋದು ಭಕ್ತಿನೇ ಹೊರತು ಭಯ ಅಲ್ಲ. ಆದರೆ ಅವನಿಗೆ ಯಾವ ಭಯ ಇಲ್ಲ, ಅವನಲ್ಲಿ ಭಕ್ತಿ ಇತ್ತು, ಅದಕ್ಕೆ ಅವನು ಚಾಲೆಂಜ್ ಮಾಡ್ದ. ನಂದೇನೂ ತಪ್ಪಿಲ್ಲ ಅಂದರೆ ನಾನು ನಿನ್ನನ್ನು ಕರ್ಕೊಳ್ಳಲ್ಲ ಬಿದ್ದಿದೆಯಾ ಅಂದಮೇಲೆ. ಇದು ಏನನ್ನು ತೋರಿಸ್ತದೆ ಅಂತಂದರೆ, ಆವಾಗ ಲಿಂಗಯ್ಯನಂತೆ ನಾನು ಬಿದ್ದದ್ದು ನಂದೇ ತಪ್ಪಾತು ಕರ್ಕೊಳ್ಳಪ್ಪ ಅಂತ ದೇವ್ರು ಬರ್ತಾನಂತೆ. ನೋಡಿ ಹೇಗಿದೆ ಅಂತಂದರೆ, ಒಂದು ರೂಪಕ ಇದ್ದಂಗಿದೆ. ದೇವರು ಕೆಳಗೆ ಬಿದ್ದರೆ ಲಿಂಗ ಬೆಳಗ್ಗೆ ಅವ್ನು ಕರ್ಕೊಳ್ಳದೆ ಹೋದರೆ ತಪ್ಪಾತು ಅಂತ ಕರ್ಕೊಳ್ತಾನೆ. ಅಂದರೆ ಕರ್ಕೊಳ್ಳಿಲ್ಲ ಅಂದಾಗ ದೇವ್ರು ನಾನೇ ಬರ್ತೀನಿ ಕರ್ಕೊಳ್ಳಪ್ಪ, ತಪ್ಪಾಗಿದೆ ನಂದು ಅಂತ ದೇವ್ರು ಹೇಳ್ತಾನೆ ಅಂದರೆ ಅವನ ಅವನಲ್ಲಿದ್ದಂಥ ನಿಷ್ಠೆ ಎಷ್ಟಿತ್ತು. ಮತ್ತು ಇನ್ನೊಂದು ಇಲ್ಲಿ ಭಾಳ ಕೊಡುವಂಥ ಸಂದೇಶ ಏನಪ್ಪ ಅಂದರೆ, ಬಸವಾದಿ ಶರಣರು ದೇವರಿಗೂ ಕೂಡ ಆಶ್ರಯ ಯಾವುದಪ್ಪ ಅಂದರೆ ದೇಹನೇ ಹೊರತು ದೇವಸ್ಥಾನಗಳಲ್ಲ ಅನ್ನೋದನ್ನು. ಇವತ್ತು ದೇವರು ಎಲ್ಲಿದ್ದಾನೆ ಅಂತ ಹುಡುಕೊಳ್ತಾ ನಾವು ಹೋಗ್ತಾ ಇದ್ದೀವಲ್ಲ, ಅದು ತಪ್ಪು. ದೇವರು ನಮ್ಮೊಳಗೆ ಇದ್ದಾನೆ ಅನ್ನುವಂಥ ಸಂದೇಶವನ್ನು, ಈ ಲಿಂಗವನ್ನು ಧಾರಣೆ ಮಾಡ್ಕೋಬೇಕು ಅನ್ನುವಂಥ ಒಂದು ಸಂದೇಶ ಈ ನುಲಿ ಚಂದಯ್ಯನವರ ಮೊದಲನೆಯ ಘಟನೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ದೇವರು ನನ್ನ ಕರ್ಕೊಳ್ಳಪ್ಪ ಅಂತ ಯಾಕೆ ಅವನಿಗೆ ಬೆನ್ನತ್ತಬೇಕಾಗಿತ್ತು? ಅಂದರೆ ದೇವ್ರ ನೆಲೆ ಯಾವುದು ಅಂದರೆ, ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ದೇವಸ್ಥಾನಗಳಲ್ಲ. ದೇವ್ರ ನೆಲೆ ಯಾವುದಪ್ಪ ಅಂತಂದ್ರೆ ದೇಹ. ಈ ದೇಹದ ಮೇಲೆ ಧಾರಣೆ ಮಾಡಿಕೊಳ್ಳಿದ್ರೆ ಮಾತ್ರ ದೇವರ ಸ್ಥಾನ ನೆಲೆಗೊಳ್ತದೆ ಹೊರತು ದೇವಸ್ಥಾನಗಳಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ಇಲ್ಲಿ ಕೊಡ್ತಾನೆ. ಇನ್ನಂತರ ದೇವನು ನಾನು ಕರ್ಕೊಳ್ಳಲ್ಲ ಅಂತ ಮುಂದಕ್ಕೆ ಹೋಗ್ತಾನೆ. ಕೊನೆಗೆ ನುಲಿ ಚಂದಯ್ಯ ಬೆನ್ನತ್ತಿ ಹೋಗ್ತಾನೆ, ಕರ್ಕೊಳ್ಳಪ್ಪ ಅಂತ. ದಾರಿಲಿ ಸಿಕ್ಕೋರಿಗೆಲ್ಲ ಹೇಳ್ತಾನೆ, ನೀವಾರು ಹೇಳ್ರಿ ಕರ್ಕೊಳ್ಳೋಕ್ಕೆ ಅಂತ. ಯಾರು ಹೇಳಿದ್ರು ಕೇಳಲ್ಲ. ಕೊನೆಗೆ ಶರಣರೆಲ್ಲ ಸೇರಿ ಆ ನುಲಿ ಚಂದಯ್ಯನಿಗೆ ಹೇಳ್ತಾರೆ, ನೋಡಪ್ಪ ದೇವರು ನಿನ್ನ ಹಿಂದೆನೇ ಬರ್ತಾ ಇದ್ದಾನೆ, ಕರ್ಕೋ ಅವನನ್ನು ಅಂಥೇಳಿ. ಆಗ ಅವರೆಲ್ಲ ಹೇಳ್ತಾನೆ, ನುಲಿ ಚಂದ ಹೇಳ್ತಾನೆ, ನೀವೆಲ್ಲ ಹಿರಿಯರು ಹೇಳ್ತಾ ಇದ್ದೀರಿ ಅಂತ ಕರ್ಕೊಳ್ತೀನಿ, ಆದರೆ ಒಂದು ಕಂಡೀಷನ್ ಮೇಲೆ ಅಂತ. ನೋಡಿ, ದೇವರಿಗೂ ಕಂಡೀಷನ್ ಹಾಕ್ತಾನೆ. ಏನಂತ ನೋಡು, ಹಗ್ಗ ಹೊಸ್ತು ಕೊಡ್ತೀನಿ ಪ್ರತಿ ದಿವಸ. ಆ ಹಗ್ಗವನ್ನು ಈ ದೇವರು ಪೇಟೆಯಲ್ಲಿ ಮಾರ್ಕೊಂಡು ಬರಬೇಕು, ಅಂದ್ರೆ ಮಾತ್ರ ನಮ್ಮ ಮನೆಯಲ್ಲಿ ಇಟ್ಕೊತೀನಿ, ಇಲ್ದಿದ್ರೆ ಇಟ್ಕೊಳ್ಳಲ್ಲ ಅಂತ. ಆದರೆ ಆ ಕಂಡೀಷನ್ನಿಗೆ ದೇವರು ಒಪ್ಕೊಳ್ತಾನೆ. ಕೊನೆಗೆ ಒಪ್ಕೊಂಡಾಗ ಆವಾಗ ನಾವು ಇದನ್ನು ತಿಳ್ಕೊಬೇಕಾದ್ದೇನಪ್ಪ ಅಂದರೆ, ಗುರುವಾದರೂ ಕಾಯಕ ಮಾಡಬೇಕು, ಲಿಂಗವಾದರೂ ಕಾಯಕ ಮಾಡಬೇಕು, ಜಂಗಮವಾದರೂ ಕಾಯಕ ಮಾಡಬೇಕು. ಕಾಯಕದಲ್ಲಿ ಯಾರಿಗೂ ವಿನಾಯಿತಿ ಇಲ್ಲ ಅನ್ನುವಂಥ ಸಂದೇಶವನ್ನು, ಇದು ಎರಡನೇ ಸಂದೇಶ. ದೇವರಿಗೂ ಕೂಡ ಕಾಯಕ ಮಾಡೋಕ್ಕೆ ಹಚ್ತಾನೆ ನುಲಿ ಚಂದಯ್ಯ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕು, ಕಾಯಕಕ್ಕೆ ಎಷ್ಟು ಪ್ರಾಧಾನ್ಯತೆ ಇದೆ ಅಂತ ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಇದು ನುಲಿ ಚಂದಯ್ಯ ಕೊಟ್ಟಂಥ ಎರಡನೇ ಸಂದೇಶ ಆಗ್ತದೆ. ನಂತರದ ದಿನಮಾನಗಳಲ್ಲಿ ಮುಂದೆ ಅವನು ಹಗ್ಗ ಹೊಸ್ತು ಕೊಡೋದು, ಪೇಟೆಯಲ್ಲಿ ಮಾರ್ಕೊಂಬರೋದು. ಒಂದು ದಿವಸ ಏನಾಗ್ತದೆ ಅಂದರೆ, ದೇವರು ಹಗ್ಗ ಹೊತ್ಕೊಂಡು ಪೇಟೆಯಲ್ಲಿ ಮಾರ್ತಿರ್ಬೇಕಾದ್ರೆ ನೋಡಿದವರೆಲ್ಲ ಸೇರಿ, ಪಾಪ ದೇವರು ಬಿಸಿಲಲ್ಲಿ ಹಗ್ಗ ಹೊತ್ಕೊಂಡು ಮಾರಾಟ ಮಾಡೋಕ್ಕೆ ಹೋಗ್ತಾ ಇದ್ದಾನೆ,
ಅದಕ್ಕೆ ಅಷ್ಟು ಹಗ್ಗಗಳನ್ನು ನಾವೇ ಜಾಸ್ತಿ ದುಡ್ಡು ಕೊಟ್ಟು ಕೊಂಡ್ಕೊಂಬಿಡೋಣ ಅಂತೇಳಿ ಕೊಂಡ್ಕೊಳ್ತಾರೆ. ಅದನ್ನು ತೆಗೆದುಕೊಂಡು ಹೋಗಿ ದೇವರು ಖುಷಿ ಪಡ್ತಾನೆ. ಓ, ಇಷ್ಟು ದುಡ್ಡು ಜಾಸ್ತಿ ತೊಗೊಂಡೋಗಿ ಕೊಟ್ಟರೆ ನುಲಿ ಚಂದಯ್ಯ ನನ್ನನ್ನು ಒಪ್ಕೊಳ್ತಾನೆ ಅಂಥೇಳಿ ತೆಗೆದುಕೊಂಡೋಗಿ ಕೊಡ್ತಾನೆ. ಆಗ ಅವನು ಹೇಳ್ತಾನೆ, ತೊಗೊಂಡೋದಾಗ ಅವನು ನುಲಿ ಚಂದಯ್ಯ, ನೋಡಪ್ಪ ನನ್ನ ಹಗ್ಗದ ಬೆಲೆ ಇಷ್ಟೇ, ನೀನು ಇಷ್ಟು ಹಣ ಜಾಸ್ತಿ ತಂದಿದೀಯಾ ಅಂತಂದರೆ ಆ ಹಣ ನನಗೆ ಬೇಡ, ಇದನ್ನು ವಾಪಸ್ ತೊಗೊಂಡು ಹೋಗು ಅಂತೇಳಿ ವಾಪಸ್ ಬಿಡ್ತಾನೆ. ಇದು ನುಲಿ ಚಂದಯ್ಯ ಕೊಟ್ಟಂಥ ಮೂರನೇ ಸಂದೇಶ. ನಾವು ದುಡಿದದ್ದ ಕಾಯಕಕ್ಕೆ ತಕ್ಕ ಪ್ರತಿಫಲವನ್ನು ಮಾತ್ರ ಬಯಸಬೇಕೇ ಹೊರತು ಇವತ್ತು ಏನು ಭ್ರಷ್ಟಾಚಾರ, ಏನು ಅತಿ ಲಾಲಸೆ ಇವೆಲ್ಲವನ್ನು ಕೂಡ ಏನು ಮಾಡ್ತಾ ಇದ್ದಾರೆ, ಇದೆಲ್ಲದೂ ತಪ್ಪು ಅನ್ನುವಂಥದ್ದು. ನಾವು ಮಾಡುವ ಕಾಯಕಕ್ಕೆ ತಕ್ಕ ಪ್ರತಿಫಲವನ್ನು ಪಡ್ಕೋಬೇಕು ಅನ್ನುವಂಥ ಸಂದೇಶವನ್ನು ನುಲಿ ಚಂದಯ್ಯ ಇಲ್ಲಿ ಕೊಡ್ತಾ ಇದ್ದಾನೆ. ಈ 3 ಸಂದೇಶಗಳು ಏನಿದ್ದಾವೆ, ಮೊದಲನೇದ್ದು ನಮ್ಮ ದೇಹವನ್ನು ದೇವಾಲಯವನ್ನಾಗಿ ಮಾಡ್ಕೋಬೇಕು, ಪವಿತ್ರವನ್ನಾಗಿ ಇಟ್ಕೋಬೇಕು. ಆಗ ಮಾತ್ರ ದೇವಾಲಯದಲ್ಲಿ ದೇವರಿರ್ತಾನೆ ಅಂತನ್ನುವಂಥದ್ದನ್ನು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಪ್ರತಿಯೊಬ್ಬರೂ ಕೂಡ ಕಾಯಕ ಜೀವಿಗಳಾಗಬೇಕು, ಕಾಯಕದಿಂದಲೇ ನಮ್ಮ ಜೀವನವನ್ನು ನಡೆಸಬೇಕು ಅನ್ನುವಂಥ ಸಂದೇಶವನ್ನು ಅರ್ಥೈಸ್ಕೋಬೇಕು. ಇನ್ನು 3ನೇದ್ದು, ನಾವು ಮಾಡುವ ಕಾಯಕಕ್ಕೆ ತಕ್ಕ ಪ್ರತಿಫಲವನ್ನು ಮಾತ್ರ ಬಯಸಬೇಕು ಅನ್ನುವಂಥದ್ದನ್ನು, ಅತಿ ಆಸೆಯನ್ನು ಬಿಡಬೇಕು ಅನ್ನುವಂಥದ್ದು ಕೂಡ ಇನ್ನೊಂದು ಸಂದೇಶವಾಗ್ತಾ ಇದೆ. ಈ ರೀತಿ ಶರಣರು ನಮಗೆ ಮಹತ್ವಪೂರ್ಣವಾದಂಥ ಸಂದೇಶಗಳನ್ನು ನೀಡಿದ್ದಾರೆ. ಇಂಥ ಸಂದೇಶಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಭಾಳ ಮುಖ್ಯವಾಗ್ತದೆ ಎನ್ನುವಂಥ ಮಾತನ್ನು ತಿಳಿಸಿ, ಇಂಥ ವಿಚಾರಗಳನ್ನೆಲ್ಲವನ್ನು ಕೂಡ ತಮ್ಮ ಪ್ರವಚನದ ಮೂಲಕ ನಾಡಿನ ತುಂಬೆಲ್ಲ ಜನರ ಮನಸ್ಸಿನ ಮೈಲಿಗೆಯನ್ನು ಕಳೀಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾ ಬಂದಿರುವಂಥ ಯುವ ಸ್ವಾಮಿಗಳಲ್ಲಿ ನಮ್ಮ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರು ಇವತ್ತು ಅಗ್ರಗಣ್ಯರಾಗಿ ಕಾಣ್ತಾ ಇದ್ದಾರೆ. ಇಂಥ ಒಂದು ಹಿನ್ನೆಲೆಯಲ್ಲಿ ಇಷ್ಟು ಒಂದು ಹಳ್ಳಿನಲ್ಲಿ ಇವತ್ತು ಒಂದು ವಿಧಾನಸೌಧ ಕಟ್ಟಿದೆ, ಎಷ್ಟು ಆಶ್ಚರ್ಯ ಪಡಬೇಕೋ ಹಾಗೆ ಒಂದು ಮಠ ಮತ್ತು ಒಂದು ವಿದ್ಯಾಸಂಸ್ಥೆ, ಮಠಗಳು ಮಾಡಬೇಕಾದಂಥ ಕೆಲಸಗಳು ಇವು. ಒಂದು ಜ್ಞಾನವನ್ನು ಕೊಡಬೇಕಂತ ಇಂಥ ಧಾರ್ಮಿಕ ಪ್ರವಚನಗಳು, ಮತ್ತೊಂದು ಅಕ್ಷರ ಜ್ಞಾನವನ್ನು ಕೊಡ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು, ಅದರ ಜೊತೆಗೆ ಈಗ ಆರೋಗ್ಯವನ್ನು ಕೂಡ ಕೊಡುವಂಥ ಆಸ್ಪತ್ರೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಕೇಳಿ ಭಾಳ ಸಂತೋಷವಾಯಿತು. ಹೀಗಾಗಿ ಇವತ್ತಿನ ದಿನಮಾನಗಳಲ್ಲಿ ಮಠಗಳ ಅವಶ್ಯಕತೆ ಎಷ್ಟಿದೆ ಸಮಾಜಕ್ಕೆ, ಮಠಗಳ ಒಂದು ಕಾರ್ಯಕ್ಷೇತ್ರದಿಂದ ಸಮಾಜ ಎಷ್ಟರ ಮಟ್ಟಿಗೆ ಬೆಳೀತಾ ಇದೆ ಎನ್ನುವಂಥದ್ದನ್ನು, ಒಂದು ಕಾಲದಲ್ಲಿಯೂ ಕೂಡ ನಮ್ಮ ಮಠಮಾನ್ಯಗಳು ನೀಡಿದಂಥ ಅಕ್ಷರವನ್ನು ಬಹುಶಃ ಅಕ್ಷರ ದಾಸೋಹವನ್ನಾಗಲಿ ಅನ್ನದಾಸೋಹವನ್ನಾಗಲಿ ಬಹುಶಃ ಈ ನಾಡು ಎಂದೂ ಕೂಡ ಮರೆಯಬಾರ್ದು. ಈಗ ಒಂದು 100 ವರ್ಷದ ಹಿಂದೆ ಬಹುಶಃ ನಮಗೆಲ್ಲರಿಗೂ ಪೆನ್ ಹಿಡಿಯೋಕ್ಕೆ ಬರ್ತಿರಲಿಲ್ಲ, ಹೆಬ್ಬೆಟ್ಟು ಹೊತ್ತವರಾಗಿದ್ವಿ. ಅಂಥವರಿಗೆ ಪೆನ್ ಹಿಡಿಯುವುದನ್ನು ಕಲಿಸಿದಂಥವರು ನಮ್ಮ ಮಠಗಳು ಅಂತ ಹೇಳಲಿಕ್ಕೆ ನಮಗೆ ತುಂಬ ಅಭಿಮಾನ ಮತ್ತು ಸಂತೋಷ ಅನ್ನಿಸ್ತಾ ಇದೆ. ಹಾಗಾಗಿ ಶಿಕ್ಷಣ ದಾಸೋಹವನ್ನು ತಮ್ಮ ಸೇವೆ ಎನ್ನುವಂಥದ್ದನ್ನು, ಲಿಂಗ ಪೂಜೆಯಿಂದಲೂ ಕೂಡ ಶ್ರೇಷ್ಠ ಅನ್ನುವಂಥದ್ದನ್ನು ಸಮಾಜ ಸೇವೆಗೆ ತೊಡಕೊಂಡಂಥ ಮಠ ಪರಂಪರೆ ಈ ಲಿಂಗಾಯತ ಧರ್ಮದ ಮಠ ಪರಂಪರೆಗಳಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ಪರಂಪರೆಗೆ ಇವತ್ತು ಮತ್ತೆ ಆಧುನಿಕತೆಯನ್ನು ಕೂಡ ಕೊಡುವಂಥ ಸಾಮರ್ಥ್ಯ ನಮ್ಮ ಮಠಗಳಿಗೆ ಇದೆ ಅಂತನ್ನೋದಕ್ಕೆ ಇವತ್ತು ಈ ಮಣಕವಾಡ ಮಠದಂಥದ್ದು ಒಂದು ಅಪರೂಪದ ಉದಾಹರಣೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಇಷ್ಟೇ ಅಲ್ಲ, ಇವತ್ತು ನಮ್ಮ ಶೇಗುಣಸಿ ಸ್ವಾಮಿಗಳು ಹೇಳ್ದಂಗೆ ಮತ್ತು ನಮ್ಮ ಅಭಿನವ ಕುಮಾರಸ್ವಾಮಿಗಳವರು ಸಿದ್ಧಾರೂಢರು ಹೇಳಿದಾಗೆ ಇವತ್ತು ಯುವ ಸ್ವಾಮಿಗಳನ್ನು ಈ ಒಂದು ಮಟ್ಟಕ್ಕೆ ತಯಾರು ಮಾಡುವಲ್ಲಿ ನಮ್ಮ ಹಿರಿಯ ಸ್ವಾಮಿಗಳವರು, ಇವತ್ತು ಹಾನಗಲ ಕುಮಾರ ಮಹಾಸ್ವಾಮಿಗಳವರನ್ನು ಇಲ್ಲೇನು ನೆನೆಸ್ಕೊಂಡ್ರಲ್ಲ ಭಜನೆ ಮಾಡೋರು, ಇವತ್ತು ಹಾನಗಲ ಕುಮಾರ ಮಹಾಸ್ವಾಮಿಗಳವರು 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಬಸವಣ್ಣನವರ ನೇತೃತ್ವದಲ್ಲಿ ಏನು ಒಂದು ಮಹಾಕ್ರಾಂತಿ ನಡೀತೋ ಕಲ್ಯಾಣದಲ್ಲಿ, ಆ ಎಲ್ಲ ಕ್ರಾಂತಿಯ ಪ್ರತಿರೂಪ ಯಾವುದಾದ್ರೂ ನಡೆದಿದ್ದರೆ ಅದು 19-20ನೇ ಶತಮಾನದಲ್ಲಿ ಹಾನಗಲ್ ಕುಮಾರಸ್ವಾಮಿಗಳವರ ನೇತೃತ್ವದಲ್ಲಿ ಆ ಕುಮಾರ ಮಹಾಸ್ವಾಮಿಗಳವರು ಹೇಗೆ ಮಠಗಳನ್ನೆಲ್ಲ ಕ್ರಿಯಾಶೀಲ ಮಾಡಲಿಕ್ಕೆ ಶಿವಯೋಗ ಮಂದಿರ ಸ್ಥಾಪನೆ ಮಾಡುವ ಮೂಲಕ ಮಠಗಳನ್ನು ಜಾಗೃತ ಕೇಂದ್ರಗಳನ್ನಾಗಿ ಮಾಡಿದರು. ಅಷ್ಟೇ ಅಲ್ಲ, ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಆಧುನಿಕತೆ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರುವಲ್ಲಿ ನಮ್ಮ ಗದುಗಿನ ತೋಂಟದ ಜಗದ್ಗುರು ಸಿದ್ದರಾಮ ಮಹಾಸ್ವಾಮಿಗಳವರು ಕೂಡ ಈ ಯುವ ಸ್ವಾಮಿಗಳವರಿಗೆಲ್ಲರಿಗೂ ಕೂಡ ಒಂದು ಮಾಡೆಲ್ ಆಗಿ ನಿಂತುಕೊಂಡು ಈ ಎಲ್ಲ ಸ್ವಾಮಿಗಳವರಿಗೂ ಕೂಡ ಒಂದು ಮಾರ್ಗದರ್ಶನ ಮಾಡಿದಂಥ ಒಂದು ಪರಂಪರೆಯನ್ನು ಹಾಕಿಕೊಟ್ಟಿದ್ದಾರೆ. ಜಾಗೃತಿಯನ್ನು ಮೂಡ್ತಕ್ಕಂಥ, ಯುವಕರನ್ನು ಆಕರ್ಷಿಸುವಂಥ ಒಂದು ಅದ್ಭುತ ವ್ಯಕ್ತಿತ್ವವನ್ನು ಪಡ್ಕೊಂಡಂಥ ಯುವ ಸ್ವಾಮಿಗಳ ಅವಶ್ಯಕತೆ ಇವತ್ತು ಎಂದೆಂದಿಗೂ ಇಲ್ಲದಂಥ ಅವಶ್ಯಕತೆ ಇವತ್ತಿದೆ. ಆ ಅವಶ್ಯಕತೆಯನ್ನು ಪೂರೈಸುವಂಥ ಯುವ ಸ್ವಾಮಿಗಳವರು ಬರ್ತಾ ಇದ್ದಾರೆ ಅನ್ನೋದೇ ಸಮಾಜದ ಪುಣ್ಯ ಇದು. ಯಾಕೆಂದರೆ ಸ್ವಾಮಿಗಳಾಗೋದು ಅಂತಂದರೆ ಇವತ್ತಿನ ದಿನಮಾನಕ್ಕೆ ಭಾಳ ಕಷ್ಟದ ಕಾಲ. ಇಂಥ ಸಂದರ್ಭಗಳಲ್ಲಿಯೂ ಕೂಡ
ಸ್ವಾಮಿಗಳು ಬರ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಸಮಾಜವನ್ನು ಕಟ್ಟುವಂಥ ಬೆಳೆಸುವಂಥ ಸ್ವಾಮಿಗಳವರು ಬರ್ತಾ ಇದ್ದಾರೆ ಎನ್ನುವುದು ಒಂದು ಒಳ್ಳೆಯ ಬೆಳವಣಿಗೆ ಎನ್ನುವಂಥ ಮಾತನ್ನು ಹೇಳಿ ಶ್ರೀಗಳವರ ಕಾರ್ಯಕ್ಷೇತ್ರವನ್ನು ನೋಡಿ ಭಾಳ ಸಂತೋಷವಾಗಿದೆ. ಈ ಕಾರ್ಯಕ್ಷೇತ್ರವ ಬೇರೆಯ ಮಠಮಾನ್ಯಗಳಿಗೂ ಕೂಡ ಒಂದು ಮಾದರಿಯನ್ನು ಹಾಗೆ ಕಾರ್ಯವನ್ನು ಮಾಡ್ತಾ ಇರೋದು ಭಾಳ ಸಂತೋಷ. ಈ ಮೂಲಕ ಶ್ರೀಗಳವರ ಕಾರ್ಯಕ್ಷೇತ್ರ ಇನ್ನಷ್ಟು ವಿಸ್ತಾರವಾಗಿ ಅತ್ಯಂತ ವ್ಯವಸ್ಥಿತ ರೂಪದಲ್ಲಿ ಬೆಳೆಯಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇವೆ. ಅಮ್ಮ